ಹರಿ ಓಂ ನಮಸ್ತೆ ಬಂಧುಗಳೇ. ಧನಾಕ್ಷ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು 2026ರಲ್ಲಿ ನಮ್ಮ ಸುತ್ತಮುತ್ತ ಇಂದ್ರನ ಒಂದು ಜಗತ್ತು ಎಲ್ಲಿವರೆಗೆ ಬೈಂದು ಹೇಳ್ರೆ ಖಂಡಿತ ನಮ್ಮ ಮನೆಯಲ್ಲಿ ಆಗಲಿ ಯಾವುದೇ ಒಂದು ಖುಷಿ ವಿಷಯ ಆಗಲಿ ಅಥವಾ ಈಗ ಟ್ರೆಂಡಿಂಗ್ ಇಪ್ಪದೆಂತರ ಹೇಳ್ರೆ ಒಂದು ಈಗ ಇನ್ಸ್ಟಾಗ್ರಾಮ್ ಇಲ್ಲಿ ಅಥವಾ ಯೂಟ್ಯೂಬ್ ಇಲ್ಲ 1,000 ಜನ ಫಾಲೋವರ್ಸ್ 1,000 ಜನ ಸಬ್ಸ್ಕ್ರೈಬರ್ಸ್ ಅಥವಾ 1,00,000 ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಸಣ್ಣದಿರ್ಲಿ ದೊಡ್ಡದಿರ್ಲಿ ಖಂಡಿತ ಎಲ್ಲದನ್ನು ಸೆಲೆಬ್ರೇಟ್ ಮಾಡುವಂತದ್ದು ಆ ಒಂದು ಖುಷಿ ವಿಷಯ ಹಂಚಿಕೊಂಬಂತದ್ದು ಹೇಗೆ ಹೇಳ್ರೆ ಕೇಕ್ ಕಟ್ ಮಾಡುದಾಗಲಿ ಅಥವಾ ಇನ್ನೊಬ್ಬಂಗೆ ಕೇಕ್ ತಕೊಂಡು ಹೋಗಿ ಸರ್ಪ್ರೈಸ್ ಮಾಡುದಾಗಲಿ ಇದು ಮಾಮೂಲಿಯಾಗಿ ನಡೀತಾ ಇರುವಂತದ್ದು. ಇದಕ್ಕೆ ನಾವು ಹವ್ಯಕರು ಹೊರತಲ್ಲ ಹೇಳಕ್ಕು ಎಂತಕ್ಕೆ ಹೇಳ್ರೆ ನಮ್ಮ ಕಣ್ಣೆದುರು ಎಷ್ಟೋ ಜನ ಸಣ್ಣ ಬಾಬೆ ಆದಿಕ್ಕು 6 ತಿಂಗಳ ದಪ್ಪಗಳ 1 ವರ್ಷ ದಪ್ಪಗಳ ಅಥವಾ ಆನಿವರ್ಸರಿಗೆ ಆದಿಕ್ಕು ಕೇಕ್ ಕಟ್ ಮಾಡುವಂತದ್ದು ಇದ್ದೇ ಇದ್ದು. ಹಿಂಗಿಪ್ಪಾಗ ಆನು ಇಷ್ಟು ಸಮಯ ಅಂತ ಹೇಳ್ರೆ ಸುಮಾರಷ್ಟು ಆನು ಚಾನಲ್ ಶುರು ಮಾಡಿದಪ್ಪಗಂದ ಹೇಳುವಂಗೆ ಹುಡುಕುತ್ತಾ ಇತ್ತಿದ್ದೆ ಎಂತರ ಹೇಳ್ರೆ ನಮ್ಮಲ್ಲಿ ಹೋಮ್ ಬೇಕರ್ಸ್ ಯಾರು ಇದ್ದವ ಹೇಳಿ ಹಿಂಗೆ ಹುಡುಕಿಕೊಂಡು ಇಪ್ಪಾಗ ನನಗೆ ಸಿಕ್ಕಿದ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ವಿಸ್ಕ್ಡ್ ಟ್ರೀಟ್ಸ್ ಹೇಳಿ ಬೈ ಮೇಘಾ ಕುಕ್ಕಿದೆ ಹೇಳಿ. ಸೊ ಎಸ್, ಈ ಒಂದು ಪ್ರೊಫೈಲ್ ನ ಕಂಡು ನನಗೊಂದು ಅದ್ರ ಮತ್ತೆ ಪ್ರೊಫೈಲ್ ನ ಕಂಡು ಅವರ ಮಾತಾಡ್ಸಿದ ಮತ್ತೆ ಗೊತ್ತಾದ ವಿಷಯ ಅಂತ ಹೇಳ್ರೆ ಇವರ ಒಟ್ಟಿಗೆ ಸುಮಾರಷ್ಟು ಜನ ಹೋಮ್ ಬೇಕರ್ಸ್ ನಮ್ಮಲ್ಲಿ ಇದ್ದವು ಹೇಳಿ. ಹಾಗೆ ಇಂದು ಬಾಕಿ ಪಾಕು ವಿಷಯಗಳ ಎಷ್ಟು ಜನ ಇದ್ದವು ಯಾರೆಲ್ಲ ಇದ್ದವು ಹಾಗೆ ಇವು ಯಾವ ರೀತಿ ಬೇಕಿಂಗ್ ಅವರದ್ದು ಶುರು ಮಾಡಿದ್ದು ಹಾಗೆ ಎಲ್ಲೆಲ್ಲ ಎಲ್ಲಿಂದ ಆರ್ಡರ್ಸ್ ಬಂದರಲ್ಲ ಅವು ಮಾಡ್ತವು ಹೇಳುವ ಪ್ರಶ್ನೆಗೆ ಉತ್ತರ ತಿಳ್ಕೊಂಬ ಬನ್ನಿ ಅವರ ಮಾತಾಡ್ಸುವ. ನಮಸ್ತೆ ಮೇಘಕ್ಕ, ಹೆಂಗಿದ್ದಿ? ನಮಸ್ತೆ, ನಾನು ಹುಷಾರಿದ್ದೆ. ಓಕೆ, ಅದೇ ನಾನೀಗ ಹೇಳಿದೆ ವಿಸ್ಕ್ಡ್ ಟ್ರೀಟ್ಸ್ ಹೇಳುವ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನನಗೆ ಒಂದು ಸುಮಾರು ಸಮಯದಿಂದ ಹುಡುಕಿಕೊಂಡು ಮತ್ತೆ ಸಿಕ್ಕಿದಂತಹ ಪ್ರೊಫೈಲ್ ನನಗೆ. ಸೊ ನಿಂಗ ಈ ಒಂದು ಪ್ರೊಫೈಲ್ ನ ಶುರು ಮಾಡುವಂತ ಮೊದಲು ನಿಂಗ ಹೋಮ್ ಬೇಕರ್ ಆಗಿ ಮೊದಲಿಂದ ಇತ್ತಿದ್ದೀರಾ ಅಥವಾ ನಿಂಗಳ ಎಜುಕೇಶನ್ ನಿಂಗೆ ಎಂತ ಮಾಡಿದ್ದು ಹಾಗೆ ಅದ್ರಲ್ಲಿ ಯಾವ್ದಾದ್ರು ಪ್ರೊಫೆಷನ್ ಇತ್ತಿದ್ದೀರಾ ಹೆಂಗೆ? ನಾನು ಸ್ಕೂಲಿಂಗ್ ಎಲ್ಲ ಮಾಡಿದ್ದು ಎಲ್ಲವುದೇ ಫುಲ್ ಪುತ್ತೂರ್ಲಿ, ಕಾಲೇಜು ಎಲ್ಲವುದೇ. ಫ್ಲವರ್ ಹೇಳುವ ಶಾಲೆಯಲ್ಲಿ ಪ್ರೈಮರಿ ಮಾಡಿದ್ದು, ಹೈಸ್ಕೂಲ್ ಮತ್ತೆ PUC ಫಿಲೋಮಿನಾ ಅಲ್ಲಿ ಮಾಡಿದ್ದು, ಡಿಗ್ರಿಗೆ ವಿವೇಕಾನಂದ ಅಲ್ಲಿ ಮಾಡಿದ್ದು ಪುತ್ತೂರ್ಲಿ. ಮತ್ತೆ ಅದರ ಒಟ್ಟಿಗೆ ನಾನು ಆಕ್ಚುಲಿ ಭರತನಾಟ್ಯ ಮಾಡಿಕೊಂಡಿದ್ದೆ. ಭರತನಾಟ್ಯ ವಿದ್ವತ್ ಎಲ್ಲ ಪುತ್ತೂರ್ಲೇ ಮಾಡಿದ್ದಾನು. ಮತ್ತೆ ಕಾಲೇಜಲ್ಲಿ ಡಿಗ್ರಿಲಿ ಇಪ್ಪಗಳೇ ನಾನು ಅಪ್ಪನ ಮನೆ ಸವಣೂರ್ಲಿ. ಸೊ ಅಲ್ಲಿ ಡಿಗ್ರಿಲಿ ಇಪ್ಪಗಳೇ ನಾನು ಸವಣೂರ್ಲಿ ಡ್ಯಾನ್ಸ್ ಕ್ಲಾಸ್ ಎಲ್ಲ ಮಾಡಿಕೊಂಡಿದ್ದೆ, ನನಗೆ ಸ್ಟೂಡೆಂಟ್ಸ್ ಎಲ್ಲ ಇತ್ತಿದ್ದವು. ಮತ್ತೆ ಡಿಗ್ರಿ ಆದ ಮೇಲೆ ವಿದ್ವತ್ತದೇ ಆತೆ ಅದು ಒಟ್ಟೊಟ್ಟಿಗೆ ಭರತನಾಟ್ಯದಲ್ಲಿ. ಅದಾದ ಮೇಲೆ ರಜಾ ಆರ್ಟಿಸ್ಟ್ಗಳೊಟ್ಟಿಗೆ ಕಲಿಯುವ, ಬೇರೆ ಆರ್ಟಿಸ್ಟ್ಗಳೊಟ್ಟಿಗೆ ಕಲಿಯುವ ಹೇಳಿ ನಾನು ಬೆಂಗಳೂರಿಗೆ ಮೂವ್ ಆದೆ. ಅಲ್ಲಿ ಮೂವ್ ಆದ ಮೇಲೆ ಅಲ್ಲಿ ಡ್ಯಾನ್ಸ್ ಕ್ಲಾಸ್ ಮಾಡಿಕೊಂಡಿದ್ದೆ. ಮತ್ತೆ ಕಲ್ತುಕೊಂಡಿದ್ದೆ, ಭರತನಾಟ್ಯ ಕಲ್ತುಕೊಂಡಿದ್ದೆ. ಮತ್ತೆ ನಾನು ಪ್ರೊಫೆಷನಲ್ ಆಗಿ ಡ್ಯಾನ್ಸರ್ ಆಗಿತ್ತಿದ್ದೆ ಆಗ. ಮತ್ತೆ ಕೆಲವು ಶೋಸ್ ಎಲ್ಲ ಕೊಟ್ಟುಕೊಂಡೆಲ್ಲ ಇತ್ತಿದ್ದೆ. ಮತ್ತೆ ಮದ್ವೆ ಆಯ್ತು. ಮದ್ವೆ ಆದ ಮೇಲೆ ಮದ್ವೆ ಕರೆಕ್ಟ್ ಟೈಮ್ ಕೋವಿಡ್ ಟೈಮಲ್ಲಿ ಆದ್ದು. ಸೊ ಲಾಕ್ಡೌನ್ಲೇ ಆದ್ದೆ ಮದ್ವೆ. ಅಷ್ಟಪ್ಪಾಗ ಎಲ್ಲರಿಗೂ ಒಂದು ಟರ್ನಿಂಗ್ ಪಾಯಿಂಟ್ ಹೇಳಿ ಇದ್ದಂಗೆ ಕೋವಿಡ್ ಎನ್ನ ಲೈಫ್ ಇಲ್ಲದೆ ಒಂದು ಟರ್ನಿಂಗ್ ಪಾಯಿಂಟ್ ಆಗಿ ಬೈದು. ಅಂದ್ರೆ ನಾನು ಕೋವಿಡ್ ಟೈಮಲ್ಲಿ ಬೇಕಿಂಗ್ ಶುರು ಮಾಡಿದ್ದಲ್ಲ, ಆದ್ರೆ ಕೋವಿಡ್ ಟೈಮಲ್ಲಿ ನಾನು ಡ್ಯಾನ್ಸಿನ ನಿಲ್ಸಕ್ಕಾಗಿ ಬಂದದ್ದು ಕಾರಣಾಂತರಗಳಿಂದ. ಸೊ ಹೇಳ್ರೆ ತುಂಬಾ ಆಚೋಡೆ ಈಚೋಡೆ ಎಲ್ಲಿಗೂ ಹೋಪಲ್ ಇತ್ತಿದ್ಲೆ, ಆನ್ಲೈನ್ ಕ್ಲಾಸ್ದೇ ಮಾಡಿಕೊಂಡಿದ್ದೆ. ಬಟ್ ಅದಷ್ಟು ಲೈಕ್ ವರ್ಕ್ ಆಗಿಕೊಂಡಿದ್ದಿಲ್ಲ, ವರ್ಕೌಟ್ ಆಗಿಲ್ಲ ನನಗೆ ಬೇಸಿಕಲಿ. ಮತ್ತೆ ಎಂತ ಮಾಡುದು, ತುಂಬಾ ಆಚೋಡೆ ಈಚೋಡೆ ಹೋಪಲ್ ಹೋಗಿ ಸದ್ಯಕ್ಕೆ ಈಗ ನಿಲ್ಸುವ ಹೇಳಿ ಡ್ಯಾನ್ಸ್ ಕ್ಲಾಸ್ ಮಾಡೋದನ್ನ ನಿಲ್ಸಿತ್ತಿದೆ. ಮುಂದೆ ನೋಡುವ ಯಾವಾಗ ಟೈಮ್ ಓಪನ್ ಆದ ಪುನಃ ಮಾಡುವ ಹೇಳಿ. ಮತ್ ಪುನಃ ಓಪನ್ ಆದಪ್ಪಾಗ ಎಂತ ಬೆಂಗಳೂರಿಂದ ಎನ್ನ ಗಂಡ ನಮ್ಮನೆ ಮೈಸೂರು, ಅವು ಮೈಸೂರು ನಾವು.
ಸೊ ಹ್ಮ್ ಮೈಸೂರಿಂಗ್ ಶಿಫ್ಟ್ ಅಪ್ಪದೋಳಿ ಆಯ್ತು. ಮೈಸೂರಿಗೆ ಶಿಫ್ಟ್ ಆದೆ ಪುನಃ ಬೆಂಗಳೂರಿಗೆ ಶಿಫ್ಟ್ ಅಪ್ಪದೋಳಿ ಆಯ್ತು ಒಂದ್ ರಜೆ ಸಮಯಪ್ಪಾಗ. ಸೊ ಹ್ಮ್ ಇಲ್ಲಿ ಸೆಟ್ಲ್ ಅಪ್ಪ ಹೇಳುವಾಗ ಹ್ಮ್ ಬೆಂಗಳೂರಿಗೆ ಹೋಪಾಡ್ಲಿ ಆಯ್ತು. ಹಂಗೆ ಹ್ಮ್ ಆಗಿಕೊಂಡಿತ್ತು ಅಂತ ಹೇಳಿದ್ರೆ ವರ್ಕ್ ಫ್ರಮ್ ಹೋಮ್ ಆಫೀಸಿಂಗ್ ಹ್ಮ್ ಬರಕ್ ಹೇಳಿ ಆಯ್ತು, ಮತ್ತೆ ಹ್ಮ್ ಪುನಃ ಆಫೀಸಿಂಗ್ ಬರಕ್ಕೂ ಹೇಳಿ ಆಯ್ತು, ಅವರ ವರ್ಕ್ ಹ್ಮ್ ಹಂಗಿದ್ದ ಕಾರಣ. ಹ್ಮ್ ಸೊ ಹ್ಮ್ ಆಚೆಡೆ ಈಚೆಡೆ ಆಚೆಡೆ ಈಚೆಡೆ ಹಂಗೆ ತುಂಬಾ ಕನ್ಫ್ಯೂಷನ್ ಇದ್ದ ಕಾರಣ ಪುನಃ ಆ ಡ್ಯಾನ್ಸ್ ಕೆರಿಯರಿಂಗೆ ನನಗೆ ಕಾನ್ಸಂಟ್ರೇಟ್ ಮಾಡ್ಲಾ ಆಯ್ತಿಲ್ಲ. ಪುನಃ ಹ್ಮ್ ಅದರ ಶುರು ಮಾಡ್ಲಿ. ಹ್ಮ್ ಅದ್ರ ಮಧ್ಯದಲ್ಲಿ ಅಡಿಗೆ ಇಷ್ಟ ಇತ್ತು, ಅಡಿಗೆ ಹ್ಮ್ ಇಷ್ಟಪ್ಪಲೆ ಶುರು ಆಗಿತ್ತು. ಹ್ಮ್ ಒಟ್ಟಿಗೆ ಬೇಕಿಂಗ್ ಪ್ರೊಫೆಷನಲ್ ಆಗಿ ಆ ಮತ್ತೆ ತಕೊಂಡ ಹ್ಮ್ ವಿಷಯ ಅದು. ಓಕೆ ಹಾಗೆ. ಓಕೆ ಈಗ ಅದೇ ಖಂಡಿತ ಅಡುಗೆ ಒಂದು ಒಬ್ಬಂಗೆ ಇಷ್ಟ ಆಯ್ಕು ಹೇಳ್ರೆ ತಿಂಬಲು ಇಷ್ಟಪಡುವವು ಇದ್ದೇ ಇರ್ತವು. ಹಿಂಗೆ ನಿಂಗೊಗೆ ಈಗ ನಿಂಗಳ ಸಣ್ಣ ಏಜಲ್ಲಿ ನಿಂಗ ಎಂತ ಹೇಳುದು ಈಗ ಈ ಯಾರನ್ನಾರು ಈಗ ನೋಡಿ ಆಂದವರ ಹಂಗೆ ಕುಕ್ ಮಾಡಿಕೊ ಅಥವಾ ಸಣ್ಣ ಏಜಲ್ಲಿ ಕೇಕ್ ತಿಂದದ ಅದ್ರಿಂದ ಹಾ ಇದೆಂತರ ಹೇಳಿ ನೋಡಕು ಹೇಳಿ ಹಿಂಗೆಂತಾದ್ರೂ ಇದ್ದು ನಿಂಗ ಶುರು ಮಾಡಿದ್ದ ಹೆಂಗೆ? ಆ ಹಂಗೆ ಒಂದ್ ನಮ್ಮನೇಲಿ ಹಂಗೆ ಹೇಳಕ್ಕು ಎಂತ ಹ್ಮ್ ಹೇಳ್ರೆ ನಾನು ಆ ಸಣ್ಣ ಇತ್ತಿದೆ ಅಡಿಗೆ ಹ್ಮ್ ವಿಷಯ ನನಗೆ ಅಂತ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಲ್ಲ ಅದೆನ್ನ ಆ ಪ್ರೀತಿಯ ವಿಷಯ ಆಗಿತ್ತಿದ್ದಿಲ್ಲ ಆಗ. ಹ್ಮ್ ಆ ಬಟ್ ಎಂತ ಹೇಳಿದ್ರೆ ಸಣ್ಣದಿಪ್ಪಾಗ ಎನ್ನ ಒಬ್ಬರು ಭಾವನ ಹೆಂಡತಿ ಇತ್ತಿದ್ದು ವೀಣಾ ಹ್ಮ್ ಕಜೆ ಹೇಳಿ ಹ್ಮ್ ಅವು ಮನೆಗೆ ಕೇಕ್ ಮಾಡಿ ಕೊಟ್ಟಿತ್ತಿದ್ದವು, ಹ್ಮ್ ಮಾಮೂಲಿ ಟೀ ಕೇಕ್. ಹ್ಮ್ ನನಗೆ ಅದರ ತಿಂದು ಎಷ್ಟು ಇಷ್ಟ ಆಯ್ತು ಅಂದ್ರೆ ಮತ್ತೆ ಆಶ್ಚರ್ಯದೇ ಆಯ್ತು. ಹ್ಮ್ ಕೇಕ್ ಹೇಳಿದ ಕೂಡ್ಲೆ ಬೇಕರಿಲಿ ಹ್ಮ್ ಮಾಡುದು ಮಾತ್ರ, ಕೇಕ್ ಸಿಕ್ಕುದು ಬೇಕರಿಲಿ ಬಿಟ್ಟು ಬೇರೆ ಎಲ್ಲಿಯೂ ಹ್ಮ್ ಮಾಡ್ಲೇ ಇಡಿತ್ಲೆ ಅದು ನಮಗೆ ಒಂದು ಮಾಮೂಲಿ ಜನಕ್ಕೆ ಅದರ ಮಾಡ್ಲೇ ಇಡಿತ್ತು ಹೇಳೋ ವಿಷಯವೇ ಗೊತ್ತಿತ್ತಿದ್ದಿಲ್ಲ ಹ್ಮ್ ಫಸ್ಟ್ ಆಫ್ ಆಲ್. ಮತ್ತೆ ಹ್ಮ್ ಇದು ಮನೇಲಿ ಮಾಡಿದ್ದು ಹ್ಮ್ ಹೇಳಿ ಎಲ್ಲ ಅಪ್ಪಗ ಭಯಂಕರ ಆಶ್ಚರ್ಯ ಆಯ್ತು. ಮತ್ತೆ ತಿಂದಪ್ಪಾಗ ತುಂಬಾ ಲೈಕ್ ಇತ್ತು, ತುಂಬಾ ಹ್ಮ್ ಟೇಸ್ಟಿ ಆಗಿತ್ತು. ಮನೆಯ ತುಪ್ಪ ಬೆಣ್ಣೆ ಉಪಯೋಗಿಸಿ ಮಾಡಿದ ಕೇಕ್ ಹ್ಮ್ ತುಂಬಾ ಲೈಕ್ ಇತ್ತು, ತುಂಬಾ ಇಷ್ಟ ಹ್ಮ್ ಆಗಿತ್ತು ನನಗೆ. ಅದು ಆಶ್ಚರ್ಯ ಆಗಿತ್ತು ಇದಾಗ. ಹ್ಮ್ ಮತ್ತೆ ನಾನು ಹೋದಪ್ಪಗೆಲ್ಲ ಆ ಅಕ್ಕ ಮಾಡಿ ಕೊಟ್ಟುಕೊಂಡಿತ್ತಿದ್ದವು ಹ್ಮ್ ಹ್ಮ್ ಅವರ ಮನೆಗೆ ಹೋದಿಪ್ಪಾಗೆಲ್ಲ ಹ್ಮ್ ಸಣ್ಣದಿಪ್ಪಾಗ ಅದೊಂದು ಇತ್ತು. ಓ ಇದೊಂದು ವಿಷಯ ಲೈಕ್ ಇದ್ದು ಹೇಳಿ ಖುಷಿ ಆಯ್ತು ಆಗ. ಮತ್ತೆ ಹ್ಮ್ ಇನ್ನೂ ರಜಾ ದೊಡ್ಡ ಆದಪ್ಪಾಗ ನಾನೊಂದು ಹೈಸ್ಕೂಲ್ ಒಂದು 10ನೇ ಕ್ಲಾಸ್ ಇಲ್ಲಿ ಏನೋ ಇತ್ತಿದ್ದು ಹೇಳಿ ಕಾಣ್ತು. ಹ್ಮ್ ನನ್ನ ಅಕ್ಕನ ಒಬ್ಬರು ಫ್ರೆಂಡ್ ಇತ್ತಿದ್ದವು ಮಧುರಾ ಹ್ಮ್ ಹೇಳಿ. ಹ್ಮ್ ಆಕ್ಚುಲಿ ಅವರು ಈಗ ವಯನಾಡಿಲಿ ಅವರದ್ದೇ ಒಂದು ಸ್ವಂತ ಹೋಟೆಲ್ ಕೆಫೆ ಮಾಡ್ತಾ ಇದ್ದವು ಹ್ಮ್ ಅವು ಆಕ್ಚುಲಿ. ಬಟ್ ಹ್ಮ್ ಅವು ಎಂತ ಅಂದ್ರೆ ಅವು ಕಾಲೇಜಲ್ಲಿ ಇತ್ತಿದ್ದವು, ಓದಿಕೊಂಡಿತ್ತಿದ್ದವು, ಎನ್ನ ಅಕ್ಕನ ಫ್ರೆಂಡ್ ಆಗಿತ್ತಿದ್ದವು. ಅವು ಹ್ಮ್ ಕೇಕ್ ವಿತ್ ಕ್ರೀಮ್, ಕ್ರೀಮ್ ಹ್ಮ್ ಹೇಳ್ರೆ ಬಟರ್ ಕ್ರೀಮ್, ಬೆಣ್ಣೆಯ ಹ್ಮ್ ಒಂದು ಹ್ಮ್ ಲೇಯರಿಂಗ್ ಮಾಡಿ ಅವು ಎನ್ನ ಅಕ್ಕಂಗ್ ಕೊಟ್ಟಿತ್ತಿದ್ದವು. ಅಕ್ಕ ಹ್ಮ್ ಏನಾಗೆ ತಿಂಬಲೆ ಮನೆಗೆ ತಕೊಂಡ್ ಬಂದದ್ದು, ಮನೇಲಿ ಹ್ಮ್ ಮಾಡಿದ್ದು. ಹ್ಮ್ ಇನ್ನೂ ಆಶ್ಚರ್ಯ ಆಯ್ತು. ಓ ಇದೊಂದು ವಿಷಯ ಕಲಿಯಕ್ಕು ಹೇಳಿ. ಅಡುಗೆಯ ಹ್ಮ್ ವಿಷಯ ಯಾವ್ದು ಕಲಿಯಲು ಹೋಗಿಲ್ಲ, ಬಟ್ ಅದರ ಒಂದು ಬೇಕಿಂಗ್ ಕೇಕ್ ಮಾಡುದು ಹೆಂಗೆ ಹೇಳಿ ಹ್ಮ್ ಕಲಿಯಕ್ಕು ಹೇಳಿ ನನಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಹ್ಮ್ ನಾನು ಅವು ಉದೇ ಒಂದರಿ ಎಂಗಳಲ್ಲಿಗೆ ಬಂದಿಪ್ಪಾಗ ಹಿಂಗೆ ಹೇಳಿ ಕೊಟ್ಟಿತ್ತಿದ್ದರು ಹೆಂಗೆ ಕೇಕ್ ಮಾಡುದು ಮನೇಲಿ, ಬೇಸಿಕ್ ಹ್ಮ್ ಕೇಕ್. ಹ್ಮ್ ಅದು ಹಂಗೆ ಕಂಟಿನ್ಯೂ ಆತು. ಅವು ಹೇಳಿ ಕೊಟ್ಟಿತ್ತಿದ್ದವ ನಾನು ಅವಾಗ ಬೇರೆ ಎಂತ ಮಾಡಿದ್ರೆ ಅದೊಂದು ಅವಾಗವಾಗ ಮನೆಯಲ್ಲಿ ಮಾಡಿಕೊಂಡಿತ್ತಿದ್ದೆ ಅವು ಹ್ಮ್ ಹೇಳಿಕೊಟ್ಟ ಕೇಕಿನ. ಆಗ ಹ್ಮ್ ಯೂಟ್ಯೂಬ್ ಎಲ್ಲ ಕಾನ್ಸೆಪ್ಟ್ ಎಲ್ಲ ಗೊಂತಿತ್ತಿದ್ದಿಲ್ಲ. ಯೂಟ್ಯೂಬ್ ಇಲ್ಲಿ ಹ್ಮ್ ಸಿಕ್ಕುತ್ತು, ಹ್ಮ್ ಇಂಟರ್ನೆಟ್ ಅದೆಲ್ಲ ಹ್ಮ್ ಗೊಂತಿತ್ತಿಲ್ಲ. ಹೇಳಿಕೊಟ್ಟಂಗೆ ಮನೇಲೆ ಹ್ಮ್ ಮಾಡಿಕೊಂಡು. ಹ್ಮ್ ಆಕ್ಚುಲಿ ಹಾಗೆ ಬೇಕಿಂಗ್ ಮೇಲೆ ಒಂದು ಇಂಟ್ರೆಸ್ಟ್ ಆ ಸಣ್ಣದಿಪ್ಪಗಳೇ ಇತ್ತು. ಹ್ಮ್ ಅಡಿಗೆಲಿ ಅಲ್ಲದ್ರೆ ಬೇಕಿಂಗ್ ಇಲ್ಲಿ ಒಂದು ಇಂಟ್ರೆಸ್ಟ್ ಇತ್ತು ನನಗೆ ಹ್ಮ್ ಯಾವಾಗ್ಲೂ. ಹ್ಮ್ ಮತ್ತೆ ಅದೇ ಮದ್ವೆ ಎಲ್ಲ ಆದ ಮೇಲೆ ಈ ಕೋವಿಡ್ ಟೈಮಲ್ಲಿ ಕರೆಕ್ಟ್ ಆಗಿ ಹ್ಮ್ ನಾನು ಅಡ್ಗೆ ಎಲ್ಲ ಆಗಳೇ ಆಕ್ಚುಲಿ ಶುರು ಮಾಡಿದ್ದು ರಜಾ ಹ್ಮ್ ಹ್ಮ್ ಆಗಿ ಮಾಡ್ಲೇ ಹೇಳಿ. ಹ್ಮ್ ನನ್ನ ಗಂಡ ಫುಡ್ಡಿ, ಸೊ ಹ್ಮ್ ಅವಕ್ಕೆ ಊಟ ಎಲ್ಲ ಮಾಡ್ಲೆ ತುಂಬಾ ಹ್ಮ್ ಇಷ್ಟ. ಹಂಗಾಗಿ ಹ್ಮ್ ಮತ್ತೆ ಅವು ಎಪ್ರಿಶಿಯೇಟ್ ಮಾಡ್ತಾವ್. ಹ್ಮ್ ಮತ್ತೆ ಈಗ ಹೆಂಗೆ ಹೇಳಿದ್ರೆ ಕೆಲವರು ಬರೀ ತಿಂಬದು ಮಾತ್ರ ಲಾಯ್ಕ್ ಇದ್ದೋಳಿ ಮಾತ್ರ ಹೇಳ್ತಾವ್. ಬಟ್ ಹ್ಮ್ ಇಲ್ಲಿ ಹೆಂಗೆ ಹೇಳಿದ್ರೆ ನನಗೆ ಎಪ್ರಿಸಿಯೇಷನ್ ಸಿಕ್ಕಿತ್ತು, ಲಾಯ್ಕ್ ಇದ್ದು ಹೇಳಿ ಹ್ಮ್ ಹೇಳಿದವು. ಮತ್ತೆ ಹ್ಮ್ ಎಲ್ಲಿ ಲಾಯ್ಕ್ ಇಲ್ಲೇ, ಯಾವ ಪಾಯಿಂಟ್ ಲಾಯ್ಕ್ ಇಲ್ಲ, ಎಲ್ಲಿ ಬೆಟರ್ ಮಾಡ್ಲಕ್ಕೂ ಹೇಳಿವುದೇ ಅವು ನನಗೆ ಹೇಳಿಕೊಂಡಿದ್ದು. ಹ್ಮ್ ಮೀನ್ ಟೈಮ್ ಕೇಕ್ ಎಲ್ಲ ಮಾಡಿಕೊಂಡಿತ್ತಿದ್ದೆ. ಅವು ಸ್ವೀಟ್ ಎಲ್ಲ ಜಾಸ್ತಿ ಇಷ್ಟ ಪಡುವವಲ್ಲ. ಆದರೆ ಹ್ಮ್ ಕೇಕ್ ಎಲ್ಲ ಮನೇಲೇ ಮಾಡಿ ಆಗ ಯೂಟ್ಯೂಬ್ ಹ್ಮ್ ನೋಡಿಕೊಂಡು ಒಂದಷ್ಟು ರೆಸಿಪೀಸ್ ಟ್ರೈ ಮಾಡಿಕೊಂಡಿತ್ತಿದ್ದೆ. ಹ್ಮ್ ಬಟ್ ಎಂತಂದ್ರೆ ರುಚಿಯಾಗಿ ಒಂದಿತ್ತು. ಹ್ಮ್ ಆದರೆ ಒಂದು ಎಂತ ಹೇಳುದು,
ಏನೋ ಒಂದು ಮಿಸ್ಸಿಂಗ್ ಹೇಳಿ ಹ್ಮ್ ಯಾವಾಗ್ಲೂ ಅನ್ಸಿಕೊಂಡಿತ್ತು. ಹ್ಮ್ ಏನೋ ಒಂದು ಮಿಸ್ಸಿಂಗ್ ಇದ್ರಲ್ಲಿ ಏನೋ ಒಂದು ಕಮ್ಮಿ ಇದ್ದು ಆ ನಮನೆ ಬೈಂದಿಲ್ಲೆ ಒಂದು ಹ್ಮ್ ನಾನು ಒಂದು ಒಳ್ಳೆ ಕೆಫೆ ಒಳ್ಳೆ ರೆಸ್ಟೋರೆಂಟ್ ಗಳಿಗೆ ಎಲ್ಲ ಹೋದಿಪ್ಪಾಗ ಒಂದು ಒಳ್ಳೆ ಹ್ಮ್ ಕೇಕ್ ಎಲ್ಲ ತಿಂದಿದೆ. ಸೊ ಹ್ಮ್ ಇದು ಆ ಲೆವೆಲಿಂಗೆ ಬೈಂದಿಲ್ಲೇ ಹೇಳೋದು ಅರ್ಥ ಆಗ್ಯವನಿತ್ತು. ಈ ರೆಸಿಪಿಲಿ ಯೂಟ್ಯೂಬ್ ಇಲ್ಲಿ ನೋಡಿಕೊಂಡ್ ಮಾಡಿದ್ದು ಸರಿ ಬೈಂದಿಲ್ಲೆ. ಬಟ್ ಎಲ್ಲ ಕರೆಕ್ಟ್ ಆಗಿ ಹಾಕಿದ್ದೆ. ಎಂತಕ್ಕೆ ಇದು ಬೈಂದಿಲ್ಲೆ? ಒಂದ ಸೀವು ಜಾಸ್ತಿ ಅಪ್ಪುದು ಅಥವಾ ಸೀವು ಕಮ್ಮಿ ಮಾಡ್ಲೆ ಹೋಗಿ ಇನ್ನೊಂದೆಂತದೋ ಅಪ್ಪದು ಹಂಗೆಲ್ಲ ಹ್ಮ್ ಆಗ್ಯೊಂಡಿತ್ತು. ಹ್ಮ್ ನಾನ್ ಇಷ್ಟು ಎಕ್ಸ್ಪೆರಿಮೆಂಟ್ ಮಾಡುದು ನನಗೆ ಇಷ್ಟು ಇಂಟ್ರೆಸ್ಟ್ ನೋಡಿ ಎನ್ನ ಗಂಡ ಹೇಳ್ದ, ನೀನ್ ಎಂತಕ್ಕಿದೆ ಒಂದು ಹೋಗಿ ಸರಿಯಾಗಿ ಕಲ್ತು ಒಪ್ಪಲಾಗ ನಿನಗಿಷ್ಟು ಇಂಟ್ರೆಸ್ಟ್ ಇಪ್ಪಕ್ಕ ಹ್ಮ್ ಅದು ಪ್ರೊಫೆಷನಲ್ ಆಗಿ ಶುರು ಮಾಡಕ್ಕೂ ಹೇಳುವ ಉದ್ದೇಶದಿಂದ ಹೋದ್ದಲ್ಲ. ಆದ್ರೆ ಹ್ಮ್ ಒಂದು ವಿಷಯವ ಒಂದು ಸರಿಯಾದ ರೀತಿಲಿ ಕಲಿಯುವ ಹೇಳುವ ಒಂದು ಉದ್ದೇಶಲ್ಲಿ ಹೆರೆಟದು ಮತ್ತೆ ಅದರ ಪ್ರೊಫೆಷನಲ್ ಆಗಿ ಶುರು ಮಾಡುವಂಗಾತು. ಸೊ ಹ್ಮ್ ಹಾಗೆ ನಾನು ಕ್ಲಾಸಿಂಗೆ ಹೋದೆ. ಒಂದು ದಿನದ ಕ್ಲಾಸಿಂಗ್ ಹೋದೆ. ಹ್ಮ್ ಯಾವುದೇ ಒಂದು ಹೇಳಿದ್ರೆ ಈಗ ಲಾಂಗ್ ಟರ್ಮ್ ಕೋರ್ಸ್ ಎಲ್ಲ ಇತ್ತು. ಹ್ಮ್ ಶೆಫ್ ಬಗ್ಗೆ ಅಥವಾ ಹ್ಮ್ ಬೇಕಿಂಗಿಗೆ ಹೇಳಿ ಒಂದು 6 ಮಂತ್ ಕೋರ್ಸ್, ಹ್ಮ್ ಡಿಪ್ಲೊಮಾ ಹ್ಮ್ ಕೋರ್ಸ್ ಹಂಗೆಲ್ಲ ಇತ್ತು. ಹಂಗ್ ಹೋಯ್ದಿಲ್ಲ. ಹ್ಮ್ ಹ್ಮ್ ಬಟ್ ಹಿಂಗೊಂದು ಸಣ್ಣ ಕೋರ್ಸಿಂಗೆ ಹೇಳಿ ನಾನು ಜಾಯಿನ್ ಆದೆ. ಹ್ಮ್ ಅದು ಎನ್ನ ಎಂತ ಹೇಳುದು ಪರ್ಸ್ಪೆಕ್ಟಿವ್ ಅನ್ನು ತುಂಬಾ ಚೇಂಜ್ ಮಾಡಿತ್ತು ಹೇಳ್ರೆ. ಹ್ಮ್ ಒಂದು ಬೇಕಿಂಗಿನ ಪ್ರೊಫೆಷನಲ್ ಆಗಿ ಹಾಬಿ ಹ್ಮ್ ಅಲ್ಲ, ಜಸ್ಟ್ ಮನೆಗೆ ಮಾತ್ರ ಸೀಮಿತ ಅಲ್ಲ. ಅದು ಹ್ಮ್ ಪ್ರೊಫೆಷನಲ್ ಆಗಿ ತಕೊಂಬಲಕ್ಕೂ ಹೇಳುವ ಒಂದು ಕಾನ್ಫಿಡೆನ್ಸ್ ನನಗೆ ಕೊಟ್ಟದ್ದು ಆ ಕ್ಲಾಸ್ ಹ್ಮ್ ಹೇಳ. ನಿಂಗು ಗಂಬಗ ಈಗ ನಾನು ಈಗ ಬೇಕರ್ ಆವತ್ತೆ ಹೇಳಿ ಆದರೆ ಹೀಗೆ ಒಂದು ವರ್ಕ್ಶಾಪ್ ಅಥವಾ ಒಂದು ಕ್ಲಾಸಿಗೆ ಹೋಗೋದು ತುಂಬಾ ಇಂಪಾರ್ಟೆಂಟ್ ಹೇಳಿ ಅನ್ಸುತ್ತಾ ಅಥವಾ ಇದೆಲ್ಲ ಯೂಟ್ಯೂಬ್ ಇಲ್ಲೇ ಸಿಕ್ಕುತ್ತಾ ಹೇಗೆ? ಹಾ, ಇದು ಎಗೈನ್ ಇದು ಯಾವ್ದು ರೀತಿಯುದೇ ತಕೊಂಬಲಕ್ಕು. ಬಟ್ ಎನ್ನ ಹ್ಮ್ ಪರ್ಸನಲ್ ಒಪಿನಿಯನ್ ಅಂತ ಹೇಳಿದ್ರೆ ಹ್ಮ್ ಕ್ಲಾಸಿಂಗೆ ಹೋಗೋದು ಎನಿ ಡೇ ಒಳ್ಳೇದು ಚಾನ್ಸ್ ಹ್ಮ್ ಇದ್ದಪ್ಪಾಗ. ಹ್ಮ್ ಒಂದು ಸಣ್ಣ ಸಣ್ಣ ಕ್ಲಾಸುಗ ಇರ್ತು. ಈಗ ಆ, ಕೆಲವರು ಕೆಲಸ ಮಾಡಿಕೊಂಡಿರ್ತಾವ, ಬೇರೆ ಕೆಲಸ ಹ್ಮ್ ಮಾಡಿಕೊಂಡಿರ್ತಾವ, ಹ್ಮ್ ಕಾರ್ಪೊರೇಟ್ ಹ್ಮ್ ಅಥವಾ ಏನೋ ಒಂದು ಹ್ಮ್ ಅವರದ್ದು ಮಾಮೂಲಿ ಹ್ಮ್ ವರ್ಕ್ ಲೈಫ್ ಇರ್ತು. ಬಟ್ ಹ್ಮ್ ಆದರೂ ಬೇಕಿಂಗ್ ಇಂಟ್ರೆಸ್ಟ್ ಇರ್ತು ಎಲ್ಲಿ ಕಲಿಯೋದು ಅಥವಾ ಮಾಮೂಲಿ ಈಗ ಎನ್ನ ಹಂಗೆ ಅಂದ್ರೆ ಮನೇಲೆ ಮಾಡಿಕೊಂಡಿರ್ತಿದ್ದೆ. ಬಟ್ ಏನೋ ಒಂದು ಸರಿಯಾಗಿ ಉಂಡಿತ್ತಿಲ್ಲ ಹೇಳಿ ಹ್ಮ್ ಆಗಿರ್ತು. ಹ್ಮ್ ಆದ್ರೆ ಒಂದು ಕ್ಲಾಸಿಂಗ್ ಹೋಗೋದು ತುಂಬಾ ಇಂಪಾರ್ಟೆಂಟ್ ಹೇಳಿ ನಾನು ಯಾವಾಗ್ಲೂ ಹೇಳ್ತೇನೆ. ಯಾಕಂದ್ರೆ ನಾನು ಸ್ವತಃ ಅದರ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸಿಂಗ್ ಅದು ಬಂದ ಕಾರಣ ನಾನು ಅದರ ಹ್ಮ್ ಎನ್ಕರೇಜ್ ಮಾಡ್ತೆ. ಸಣ್ಣ ಸಣ್ಣ ಕ್ಲಾಸುಗ ಸುಮಾರಿದ್ದು, ಒಂದಿನದ್ದು 2 ದಿನದ್ದು ಕ್ಲಾಸಗೆಲ್ಲ ಇತ್ತು, ವೀಕೆಂಡ್ ಅಲ್ಲಿ ಹ್ಮ್ ಇತ್ತು ಸುಮಾರು. ಆ, ಬೇಕಿಂಗ್ ಇನ್ಸ್ಟಿಟ್ಯೂಷನ್ ಹಳಿಯೇ ಇದ್ದು ಹ್ಮ್ ಆ, ಅಲ್ಲಿಗೆಲ್ಲ ಹೋಗಿ ಮಾಡ್ಲಕ್ಕು ತುಂಬಾ ಹೋಮ್ ಬೇಕರ್ಸೇ ಮನೇಲಿ ಇದೆ ಹೇಳಿಕೊಡ್ತಾವು. ಹ್ಮ್ ಮತ್ತೆ ಆನ್ಲೈನ್ ಕೋರ್ಸ್ ಇರ್ತು. ಬಟ್ ಹ್ಮ್ ಬೇಸಿಕ್ ಯಾವಾಗ್ಲೂ ನಾವು ಹೋಗಿ ಕಲಿಯೋದು ಒಳ್ಳೇದು ಹೇಳುವ ಅಭಿಪ್ರಾಯ ಎನ್ನದು. ಸೊ ಅದೇ ನಿಂಗ ಹೇಳಿದೆ ಲೈಕ್ ಈಗ ಹಿಂಗೆ ಒಂದು ಬೇಕಿಂಗ್ ಜರ್ನಿ ಶುರುವಾತು ಎನ್ನೋದು ಹೇಳಿ. ಆದರೆ ಅದೇ ಈಗ ನೋಡ್ತಾರೆ ಈಗಿನ ಜನರೇಷನ್ ಎಂತರ ಹೇಳಿದ್ರೆ ಹೋಮ್ ಬೇಕರ್ಸಿನ ಹೆಚ್ಚು ಅವಲಂಬಿತ ಆಗ್ತಾ ಇದ್ದವು ಬೇಕರಿಂದಲೂ ಜಾಸ್ತಿ ಅಂತ ಹೇಳಿದ್ರೆ ಅವರ ಹೆಲ್ತಿನ ಇದ್ರ ನೋಡಿಕೊಂಡು. ನಿಂಗ ಆ, ಈ ಹೋಮ್ ಬೇಕರ್ಸ್ ಮಾಡುವಂತಹ ಒಂದು ಕೇಕಿಂಗು ಬೇಕರಿಲಿ ಸಿಕ್ಕುವಂತಹ ಒಂದು ಕೇಕಿಂಗು ಈಗ ಆರ್ಡರ್ ಕೊಟ್ಟದೆ ಅದಕ್ಕೂ ಬೇಕರಿಲಿ ಎಷ್ಟು ವ್ಯತ್ಯಾಸ ಇತ್ತು ಹಂಗೆ ಎಂತರ ವ್ಯತ್ಯಾಸ? ತುಂಬಾ 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 ವ್ಯತ್ಯಾಸ ಇದ್ದು, ತುಂಬಾ ಡಿಫರೆನ್ಸ್ ಇತ್ತು. ಎಂತ ಹ್ಮ್ ಹೇಳಿದ್ರೆ ಮೇನ್ ಆಗಿ ಬೇಕರಿಲಿ ಎಂತ ಮಾಡ್ತಾವ್ ಹೇಳಿದ್ರೆ ಮಾಸ್ ಪ್ರೊಡಕ್ಷನ್. ಹ್ಮ್ ತುಂಬಾ ತುಂಬಾ ಪ್ರೊಡಕ್ಷನ್ ಇತ್ತು ಅಲ್ಲಿ. ಹ್ಮ್ ಮತ್ತೆ ಆ, ಮನೇಲಿ ಮಾಡುವಾಗ ನಾವು ಹಂಗೆ ಮಾಡ್ಲಾಗುತ್ತಿಲ್ಲ. ಹ್ಮ್ ಮತ್ತೆ ತುಂಬಾ ಆರ್ಟಿಫಿಷಿಯಲ್ ಕಲರ್ಸ್ ಯೂಸ್ ಮಾಡ್ತಾವು. ಹ್ಮ್ ಮತ್ತೆ ಎಸೆನ್ಸ್ ಯೂಸ್ ಮಾಡ್ತಾವು. ಈಗ ಹ್ಮ್ ನಾರ್ಮಲ್ ಬೇಕರಿಲಿ ಹೇಳ್ತೀನಿ ನಾನು ಹ್ಮ್ ಇದೆಲ್ಲ. ಹ್ಮ್ ಹ್ಮ್ ಮತ್ತೆ ಹೈಜೀನ್ ಎಷ್ಟು ಮೇಂಟೈನ್ ಮಾಡ್ತಾವ್ ಹೇಳಿ ನಮಗೆ ಗೊಂತೇ ಇರ್ತಿಲ್ಲ. ನಾವು ಹೋಗಿ ನೋಡುವ ಆಪ್ಷನ್ ಇರ್ತಿಲ್ಲ. ಹ್ಮ್ ಬೇಕರಿಗಳಲ್ಲಿ ಮಾಡುವ ಕೇಕ್ ಆಗಲಿ ಯಾವುದೇ ಪ್ರಾಡಕ್ಟ್ ಆಗಲಿ ಹ್ಮ್ ನಮಗೆ ಅಲ್ಲಿ ಹೋಗಿ ಅವು ಎಂತ ಮಾಡಿ ಅಲ್ಲಿ ಲಾಸ್ಟ್ ಪ್ರಾಡಕ್ಟ್ ಹ್ಮ್ ಮಾತ್ರ ನಮಗೆ ಇರ್ತು. ಅದ್ರ ಮಾಡೋ ಪ್ರೊಸೀಜರ್ ಹೆಂಗೆ ಹೇಳುದು ನಮಗೆ ಕಾಣ್ತೂ ಇಲ್ಲ. ಮತ್ತೆ ಅವು ಹ್ಮ್ ಹೇಳ್ತಾವೂ ಇಲ್ಲ ಎಂತೆಲ್ಲ ಹ್ಮ್ ಹಾಕಿದ್ದವು ಹೇಳಿ ನಮಗೆ ಹೇಳ್ತಾವೂ ಇಲ್ಲ. ಹ್ಮ್ ಆದ್ರೆ ಹೋಮ್ ಬೇಕಿಂಗ್ ಎಂತ ಅದೇ ಡಿಫರೆನ್ಸ್ ಹೇಳ್ರೆ ನಾವು ಹ್ಮ್ ಮಾಸ್ ಪ್ರಾಡಕ್ಟ್ ಮಾಡ್ತಿಲ್ಲ. ಹ್ಮ್ ಮನೇಲಿ ಮಾಡುವಾಗ ಮಾಸ್ ಪ್ರಾಡಕ್ಟ್ ಮಾಡ್ತಿಲ್ಲ. ಮತ್ತೆ ಹ್ಮ್ ಎಂತ ಹೇಳಿ ಎಲ್ಲವುದೇ ಕಸ್ಟಮೈಸ್ಡ್ ಆಗಿರುತ್ತೆ. ಹ್ಮ್ ಈಗ ಒಂದು ಕೇಕ್ ಆರ್ಡರ್ ಬಂದತ್ತು ಹೇಳಿ ಅಪ್ಪಗ ಹೆಂಗ ಹೋಗಿ ಅದಕ್ಕೆ ಬೇಕಾದ ಐಟಮ್ಸ್ ತಕೊಂಡ್ ಬರ್ತೀಯ.
ಮತ್ತೆ ಅದರ ಮಾಡುದು ಅದೇ ಬಲ್ಕ್ ಇಲ್ಲಿ ತತ್ತಿಲ್ಲ ರಜ್ಜೆ ಹ್ಮ್ ರಜ್ಜೆ ಕ್ವಾಂಟಿಟಿ ತತ್ತೆ ಸೊ ಹ್ಮ್ ಇದರಲ್ಲಿ ಎಕ್ಸ್ಪೈರ್ ಆಗಿಪ್ಪದು ಹಾಳಾದ ಪ್ರಾಡಕ್ಟ್ ಯೂಸ್ ಮಾಡುದು ಹಿಂಗಿಪ್ಪ ಹ್ಮ್ ಪ್ರಮೇಯವೇ ಬರ್ತಿಲ್ಲ ಹೆಂಗೋಗೆ ಮಾಡುವಾಗ ಹ್ಮ್ ಹ್ಮ್ ಸೊ ಯಾವಾಗ್ಲೂ ಫ್ರೆಶ್ ಇಂಗ್ರೀಡಿಯೆಂಟ್ಸೇ ಯೂಸ್ ಮಾಡಿಕೊಂಡು ಇದ್ ಮಾಡ್ತೀವಿ ಮತ್ತೆ ಹ್ಮ್ ಇನ್ನೊಂದ್ ಎಂತ ಹೇಳಿದ್ರೆ ಕಾಸ್ಟ್ ಹ್ಮ್ ವೈಸ್ ನೋಡ್ಲು ಹೋತು ಹೇಳಿ ಆದ್ರೆ ಹ್ಮ್ ಆಬ್ವಿಯಸ್ಲಿ ಎಂಗಳದ್ದು ಜಾಸ್ತಿ ಇತ್ತು ಬೇಕರಿಯಿಂದ ಎಂಗಳದ್ದು ಜಾಸ್ತಿ ಇತ್ತು ಮನೆ ಹೋಮ್ ಹ್ಮ್ ಬೇಕಿಂಗ್ ಪ್ರಾಡಕ್ಟ್ಸ್ ರಜ್ಜೆ ಜಾಸ್ತಿ ಇತ್ತು ಹ್ಮ್ ಎಂತಕ್ಕೆ ಹೇಳಿದ್ರೆ ಇದೇ ರೀಸನ್ ಇಂದ ಎಂತಕ್ಕೆ ಬಲ್ಕ್ ಇಲ್ಲಿ ಹೆಂಗ ಯಾವ್ದು ತಕೊಂಡಿರ್ತಿಲ್ಲ ಹ್ಮ್ ಹಂಗೆ ಮತ್ತೆ ಈಗ ಹ್ಮ್ ಮಾಡುವಾಗ ಒಂದು ಕೇಕ್ ಈಗ ಆರ್ಟಿಫಿಷಿಯಲ್ ಕಲರ್ಸ್ ಅವು ತುಂಬಾ ಯೂಸ್ ಮಾಡ್ತಾವಳು ಹೇಳಿದೆ ಹ್ಮ್ ಹ್ಮ್ ನಾವು ಮನೇಲೆ ಮಾಡುವಾಗ ಹೆಲ್ತ್ ಹ್ಮ್ ಕಾನ್ಶಿಯಸ್ ಹ್ಮ್ ಆಗಿಯೇ ನಾವು ಮಾಡ್ತೇವೆ ಅಂದ್ರೆ ನಮಗೆ ತಿಂಬಲೆ ಮಾಡ್ರೆ ಹೆಂಗೆ ಮಾಡ್ತು ಹಾಗೆ ನಾವು ಕಸ್ಟಮರಿಂಗ್ ಹಾಗೆ ಮಾಡಿಕೊಡ್ತು ಹ್ಮ್ ಹ್ಮ್ ಮತ್ತೆ ಅನ್ಹೈಜಿನಿಕ್ ಆಗಿರ್ತಲ್ಲಿ ನಮ್ಮಲ್ಲಿ ನಾವು ನಮ್ಮ ಮನೆಯ ಜಾಗೆಲಿ ನಾವು ಮನೆ ಅಡಿಗೆ ಎಲ್ಲಿ ಮಾಡ್ತು ನಾವು ಹ್ಮ್ ರೆಗ್ಯುಲರ್ ಆಗಿ ಎಲ್ಲಿ ಅಡಿಗೆ ಮಾಡ್ತು ಅಲ್ಲಿ ಕ್ಲೀನ್ ಮಾಡ್ತು ರೆಗ್ಯುಲರ್ ಆಗಿ ಕ್ಲೀನ್ ಹಂಗ ಆಗಿ ಆ ಪ್ರೊಸೀಜರ್ ಆಗ್ಯೊಂಡೇ ಇರ್ತು ಸೊ ಅಲ್ಲೇ ಹ್ಮ್ ನಾವು ಅಡಿಗೆ ಯೂಸ್ ಮಾಡಿಕೊಂಡಿರ್ತು ಹ್ಮ್ ಅಲ್ಲೇ ಬೇಕಿಂಗ್ ಮಾಡ್ತೇವೆ ಹಿಂಗ ಹಂಗಾಗಿ ಹ್ಮ್ ಕ್ಲೀನ್ ಇರ್ತು ಹ್ಮ್ ಸೊ ಇಲ್ಲಿ ಅದೆಲ್ಲ ವ್ಯತ್ಯಾಸಂಗ ಅದೇ ಮೇನ್ ಡಿಫರೆನ್ಸ್ ಹೇಳಿ ಹೇಳಕ್ ಇದರನ್ನೇ ಪ್ರೊಫೆಷನ್ ಆಗಿ ತಕ್ಕೊಳ್ತಾ ಹೇಳ್ರೆ ಖಂಡಿತ ಸುಮಾರಷ್ಟು ಜನ ಅಡುಗೆಲಿ ಇಂಟ್ರೆಸ್ಟ್ ಇಪ್ಪಂತವು ಹೌಸ್ ವೈಫ್ಗೆ ಇರ್ತಾವ ಅಥವಾ ಈಗ ನಾನು ಕಲಿತಾ ಇದ್ದೆ ಅಷ್ಟೇ ಇನ್ನು ನನಗೆ ಇದನ್ನೇ ಪ್ರೊಫೆಷನ್ ಆಗಿ ತಕ್ಕೊಳ್ಳಿಕ್ಕೂ ಹೇಳೋವು ಸುಮಾರಷ್ಟು ಜನ ಇರ್ತಾವು ಹಿಂಗಿಪ್ಪ ಅವಕ್ಕೆ ತನ್ನ ಒಂದು ಮನೆಯ ನಡೆಸುವಷ್ಟು ಅರ್ನಿಂಗ್ ನ ಈ ಒಂದು ಪ್ರೊಫೆಷನ್ಲಿ ಮಾಡ್ಲೇಡಿಗ ಹೇಳಿ ಖಂಡಿತ ಮಾಡ್ಲೇ ಹಿಡಿತ್ತು ಇಲ್ಲೇ ಹ್ಮ್ ಹೇಳಿ ಅಲ್ಲ ಬಟ್ ಆದ್ರೆ ಹ್ಮ್ ಒಂದು ಪೇಶನ್ಸ್ ಬೇಕು ಹ್ಮ್ ಒಂದು ಸಡನ್ ಆಗಿ ಇದರಲ್ಲಿ ಗ್ರೋ ಮಾಡ್ತೆ ಹೇಳಿದರೆ ಮಾಡ್ಲೆ ರಜ ಕಷ್ಟ ಇದ್ದೋಳಿ ಹೇಳ್ತೆ ಹಂಗೆ ಹ್ಮ್ ಹೇಳಿ ಸಾಧ್ಯವೇ ಇಲ್ಲೇ ಹೇಳಿ ಅಲ್ಲ ಹ್ಮ್ ಇದ್ರಲ್ಲಿಯುವುದೇ ಮಾಡ್ಲಾವುದು ಹ್ಮ್ ಬೇಸಿಕಲಿ ಈಗ ಕಲಿತಾ ಇದ್ದವು ಸ್ಟೂಡೆಂಟ್ ಹೇಳಿ ಆದ್ರೆ ಸ್ಟೂಡೆಂಟ್ ಲೈಫ್ ಇಂದ ನಾನು ಪ್ರೊಫೆಷನಲ್ ಆಗಿ ಬರೀ ಇದನ್ನೇ ತಕೊಳ್ತೆ ಹೇಳುವಾಗ ಹ್ಮ್ ಪ್ರೊಫೆಷನಲ್ ಕೋರ್ಸಿಂಗೆ ಹೋಗಿ ಇದರ ಕಲಿಯೋಲ್ಲ ಈಗ ಹ್ಮ್ ಹ್ಮ್ ಆಪರ್ಚುನಿಟಿ ನಮ್ಮ ಊರಲ್ಲಿ ಎಲ್ಲದರುದೇ ಮಂಗಳೂರ್ಲಿದ್ದು ಹ್ಮ್ ಮತ್ತೆ ಬೆಂಗಳೂರು ಮೈಸೂರು ನಮ್ಮ ಕರ್ನಾಟಕದ ಒಳಗೆ ಇದ್ದು ಸುಮಾರು ಹ್ಮ್ ಜಾಗ ಹ್ಮ್ ಅಲ್ಲಿ ಹೋಗಿ ಕಲ್ತು ಪ್ರೊಫೆಷನಲ್ ಆಗಿ ಮಾಡುವಾಗ ಬೇರೆ ನಮ್ಮನೇಲಿ ಹೋಪಲ್ಲಿ ಹಿಡಿತು ಬರೇ ಅದನ್ನೇ ಇದು ಮಾಡಿ ಹ್ಮ್ ಬಟ್ ಈಗ ಒಂದು ಹೌಸ್ ವೈಫ್ ಆಗಿ ಮಾಡ್ತಾವು ಹೇಳಿ ಅವಕ್ಕೆ ಹ್ಮ್ ಅಂತಾರ ಒಂದು ಕೆರಿಯರ್ ಬಿಲ್ಡ್ ಮಾಡಕ್ಕೂ ಹೇಳಿ ಆದರೆ ಹ್ಮ್ ನಿಜವಾಗಿ ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳಿದ್ರೆ ಸ್ವಂತವಾಗಿ ಎಂತದೋ ಒಂದು ಇದು ಅಡಿಗೆ ಹಾಗೆ ಹ್ಮ್ ಅಡಿಗೆ ಒಟ್ಟಿಗೆ ನಮಗೆ ಇದನ್ನು ಮಾಡಿಕೊಂಡು ಹೋಗಲ್ಲ ಮಾಮೂಲಿ ಮನೆ ನಡೆಸಿಕೊಂಡು ಹೋಗಲ್ಲ ಇದನ್ನು ನಡೆಸಿಕೊಂಡು ಹೋಗಲ್ಲ ಹ್ಮ್ ಸೈಡಲ್ಲಿ ಹ್ಮ್ ಮತ್ತೆ ಆಮ್, ಇದು ಎಂತ ಹೇಳಿದ್ರೆ ಕಂಪ್ಲೀಟ್ ಒಂಥರ ಮಾಮೂಲಿ ಅಡಿಗೆಯಿಂದ ರಜ್ಜ ಡಿಫರೆನ್ಸ್ ಇತ್ತು ಇದಕ್ಕೆ ಹ್ಮ್ ಅದೆಲ್ಲ ತಪ್ಪಾಗ ನಾವು ಮಾಡಿಕೊಂಡು ಹೋಗಲೇ ಈಸಿ ಆಗುತ್ತೆ ಹೇಳ್ರೆ ಈಗ ಬೇಕಿಂಗಿಗೆ ಹ್ಮ್ ತುಂಬಾ ಪೇಶನ್ಸ್ ಬೇಕು ಈಗ ಹೌಸ್ ವೈಫ್ ಹ್ಮ್ ಹೆಂಗೆ ಈ ತರ ಮಾಡ್ಲಕ್ಕೂ ಹೇಳಿ ಅಂದ್ರೆ ಒಂದು ಅವರದ್ದೇ ಹ್ಮ್ ಹಾಗೆ ಎಂತದೋ ಒಂದು ಸ್ವಂತಕ್ಕೆ ಯೂಸ್ ಮಾಡ್ಲೇ ಅವಕ್ಕೆ ಹೆಲ್ಪ್ ಆಗುತ್ತೆ ಮತ್ತೆ ಹ್ಮ್ ಇನ್ನೊಂದು ಎಂತ ಅಂದ್ರೆ ಆ ನಮ್ಮ ಅಡಿಗೆ ಒಟ್ಟಿಗೆ ನಾವು ಇದರ ಮಾಡ್ಲಾವುತು ಈಗ ಆನ್ ಹ್ಮ್ ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದೆ ಹೇಳ್ರೆ ಉದಯಪ್ಪ ಹ್ಮ್ ಮಧ್ಯಾಹ್ನವರೆಗೆ ಒಂದು ಮಾಮೂಲಿ ನಮ್ಮ ಅಡಿಗೆ ಅದು ಇದೆಲ್ಲ ಇತ್ತು ಅದರ ಹ್ಮ್ ಒಟ್ಟಿಗೆ ಮಧ್ಯಾಹ್ನ ಮೇಲೆ ಒಂದು ಫುಲ್ ಫ್ರೀ ಆಗುತ್ತೆ ಅಥವಾ ಹ್ಮ್ ಇರುಳಾಣ ಹೊತ್ತು ಒಂದು ಬೇಕಿಂಗ್ ಮಾಡ್ತೆ ಬಿಕಾಸ್ ಹ್ಮ್ ಎಂತ ಹೇಳಿದ್ರೆ ಇದಕ್ಕೆ ತುಂಬಾ ಪೇಶನ್ಸ್ ಬೇಕು ಹ್ಮ್ ಕಾಮ್ ಆಗಿ ಆ, ಮತ್ತೆ ಆ, ಎಂತ ಹೇಳಿದ್ರೆ ಅದ್ರಲ್ಲಿ ತುಂಬಾ ಕ್ರಿಯೇಟಿವಿಟಿ ಕೆಲಸ ಮಾಡುವ ಕಾರಣ ನಾವು ಹ್ಮ್ ಅದರಲ್ಲಿ ಒಂದು ಸಣ್ಣ ಸಣ್ಣ ವಿಷಯದೇ ತುಂಬಾ ಇಂಪಾರ್ಟೆಂಟ್ ಆಗಿಪ್ಪ ಕಾರಣ ಆ ಹ್ಮ್ ಕಾಮ್ ಆಗಿ ಮಾಡುದು ತುಂಬಾ ಇಂಪಾರ್ಟೆಂಟ್ ಒಳ್ಳೆ ಹ್ಮ್ ಪೇಶನ್ಸ್ ಬಿಲ್ಡ್ ಔಟ್ ಆಕ್ಚುಲಿ ಸೊ ಹ್ಮ್ ಅದೆಲ್ಲ ಬೆನಿಫಿಟ್ ಇದ್ದು ಆ, ಹ್ಮ್ ಹೇಳಕ್ಕು ಓಕೆ ಈಗ ಅದೇ ಹೋಮ್ ಬೇಕರ್ ಹೇಳಿದ್ರೆ ಖಂಡಿತ ಖಾಲಿ ಒಬ್ಬ ಎಂತ ಹೇಳುದು ಕೇಕ್ ಮಾತ್ರ ಮಾಡುವವ ಹೇಳಿ ಅಲ್ಲ ಖಂಡಿತ ಬೇಕಿಂಗ್ ಹೇಳಿ ಬಪ್ಪಗಳೇ ಸುಮಾರಷ್ಟು ಅದರಲ್ಲಿ ಬರ್ತದೆ ಈ ಕುಕೀಸ್ ಆಗಲಿ ಅಥವಾ ಈಗ ಮ್ಯಾಕರನ್ಸ್ ಹೇಳಿ ಇದ್ದು ಹ್ಮ್ ಸೊ ನಿಂಗೊಗೆ ಪರ್ಸನಲಿ ಯಾವ ತರದ ಬೇಕಿಂಗ್ ನಿಂಗೊಗೆ ಖುಷಿ ಕೊಡ್ತು ಹೇಳ್ರಿ ಈಗ ಅದೇ ಅಗೇನ್ ಕೇಕ್ ಮಾಡೋದಾಗಲಿ ಅದ್ರಲ್ಲೂ ಕಸ್ಟಮೈಸ್ಡ್ ಕೇಕ್ಸಾ ಅಥವಾ ಬ್ರೌನೀಸಾ ಕುಕೀಸಾ ಹೇಗೆ ಹ. ನನಗೆ ಆಕ್ಚುಲಿ ಪರ್ಸನಲಿ ನನಗೆ ಸೆಲೆಬ್ರೇಷನ್ ಕೇಕ್ಸ್ ಅಂದ್ರೆ ಕಸ್ಟಮೈಸ್ಡ್ ಕೇಕ್ ನನಗೆ ತುಂಬಾ ಇಷ್ಟದ ಸಬ್ಜೆಕ್ಟ್ ನಾನು ಹ್ಮ್ ಕುಕೀಸ್ ಬ್ರೌನೀಸ್ ಅದೆಲ್ಲವುದೇ ಮಾಡ್ತೆ ಹ್ಮ್ ಟೀ ಕೇಕ್ಸ್ ಎಲ್ಲ ಮಾಡ್ತೆ ಹ್ಮ್ ಬಟ್ ನನಗೆ ಸೆಲೆಬ್ರೇಷನ್ ಕೇಕ್ಸ್ ತುಂಬಾ ಇಷ್ಟ ಆಯ್ತು
ಕಸ್ಟಮೈಸ್ಡ್ ಕೇಕ್ ಅಂತ ಕೇಳಿದ್ರೆ ಅದರಲ್ಲಿ ನಾನು ತುಂಬಾ ತುಂಬಾ ಕ್ರಿಯೇಟಿವಿಟಿ ಬೇಕು ಅದಕ್ಕೆ. ತುಂಬಾ ಕ್ರಿಯೇಟಿವಿಟಿ, ತುಂಬಾ ಪೇಶನ್ಸ್ ಬೇಕು. ಎನಗೆ ಅದು ಇಷ್ಟದ ವಿಷಯ. ಈಗ ಈ ಗುರುಟುವ ಕೆಲಸ ಹೇಳಿ ಹೇಳ್ತಾವಲ್ಲ, ಅದು ನನಗೆ ತುಂಬಾ ಇಷ್ಟವಾದ ವಿಷಯ. ಹಾಗಾಗಿ ನನಗೆ ಸೆಲೆಬ್ರೇಷನ್ ಕೇಕ್ಸ್ ನನಗೆ ಇಷ್ಟ ಆಯ್ತು. ಆ ಹೇಳಿದ್ರೆ ನಾನು ಅದಕ್ಕೆ ತುಂಬಾ ಎಫರ್ಟ್ ಹಾಕಿ ಟೈಮ್ ಎಲ್ಲ ಕೊಟ್ಟು ಲಾಯ್ಕಲ್ಲಿ ಮಾಡಿ ಪ್ರೆಸೆಂಟ್ ಮಾಡ್ಲೆ ನನಗೆ ತುಂಬಾ ಇಷ್ಟದ ವಿಷಯ ಅದು. ಹಾಗೆ. ಓಕೆ. ಅದೇ ಪ್ರೆಸೆಂಟೇಶನ್ ಹೇಳುವಾಗ ಖಂಡಿತ ಒಬ್ಬನಿಗೆ ಕೇಕ್ ಹೇಳಿದ ಕೂಡ್ಲೆ ಅದ್ರ ನೋಡುವಗಳೇ ಆಸೆಯಾಗಿ ತಕೊಂಬಂತದ್ದು ಜಾಸ್ತಿ. ಹೀಗೆ ನಿಂಗಳ ಪ್ರಕಾರ ಪ್ರೆಸೆಂಟೇಶನ್ ಹೇಳುವಂತದ್ದು ಎಷ್ಟು ಮುಖ್ಯ ಆಯ್ತು? ಅದು ಅಗೇನ್ ಡಿಪೆಂಡಿಂಗ್ ಆನ್ ಕಸ್ಟಮರ್ ಅಲ್ಲಿ ಹೇಳಕ್ಕು. ಈಗ ನನಗೆ ಇಂಥದ್ದೇ ಡಿಸೈನ್ ಬೇಕು ಹೇಳಿ ಕೇಳಿಕ್ಕೆ ಮಾಡ್ಸಿಕೊಂಬವು ಇದ್ದವು. ಕೆಲವರು ಹೇಳ್ತವೆ ನನಗೆ ಎಂತ ಬೇಡ, ಏನೋ ಒಂದು ಕೇಕ್ ಸಾಕು, ಇಂತ ಫ್ಲೇವರ್ ಹೇಳಿ ಹೇಳ್ತಾವ. ಸೊ ಅವು ಎಂತ ಮಾಡ್ತಾ ಇದ್ದವು, ಅವು ಜಸ್ಟ್ ಫ್ಲೇವರ್ ಬೇಕು, ಒಂದು ಒಳ್ಳೆ ಕೇಕ್ ಬೇಕು, ಟೇಸ್ಟ್ ಬೇಕು, ಅದು ಮಾತಾಡ್ತೇವೆ. ಡಿಸೈನ್ ಹೆರಾಣ ಡಿಸೈನ್ ಅವಕ್ಕಷ್ಟು ಮ್ಯಾಟರ್ ಆಗುತ್ತಿಲ್ಲ. ಬಟ್ ಆದರೂ ಆನ್ ಮಾತ್ರ ಅಷ್ಟಪ್ಪಗ ನನಗೆ ಅದು ಒಂದು ಫ್ರೀಡಮ್ ಸಿಕ್ಕಿದ ಹಂಗೆ ಹೇಳ್ರೆ ಎನ್ನ ಒಂದು ಎಕ್ಸ್ಪೆರಿಮೆಂಟ್ ಅದ್ರಲ್ಲಿ ಮಾಡ್ಲಕ್ಕು ಡಿಸೈನ್ ವೈಸ್. ಫ್ಲೇವರಿಂಗ್ ಇಲ್ಲ ಹೇಳಿ ಅಲ್ಲ, ಡಿಸೈನ್ ವೈಸ್. ಹಂಗೆ ಒಟ್ಟಿಗೆ ಫ್ಲೇವರ್ ಅದೇ ಹಂಗೆ ಕೆಲವು ಕಸ್ಟಮರ್ಸ್ ಇದ್ದಾವೆ, ಇಲ್ಲ ನೀ ಯಾವ್ದಾದ್ರು ಹಾಕು ನಿಂಗಳೇ ಫ್ಲೇವರ್ ಮಾಡಿ ಹೇಳಿರ್ತಾವ. ಆಗದೆ ಹಂಗ ಆಗ ನನಗೆ ಎಕ್ಸಾಕ್ಟ್ಲಿ ನನಗೆ ಒಂದು ಆಪರ್ಚುನಿಟಿ ಎನ್ನ ಕ್ರಿಯೇಟಿವಿಟಿ ಇನ್ ಫ್ಲೇವರಿಂಗ್, ಬೇರೆ ಬೇರೆ ಫ್ಲೇವರ್ಸ್ ಇಲ್ಲಿ ಹೆಂಗೆ ಕ್ರಿಯೇಟಿವಿಟಿ ಮಾಡ್ಲಕ್ಕು. ಈಗ ಮಾಮೂಲಿ ಫ್ಲೇವರ್ಸ್ ಇರ್ತು, ಈ ಹಿಂಗೆ ಫ್ಲೇವರ್ಸ್, ಬಟ್ ಅದಲ್ಲದೆ ಎಂತ ಎಕ್ಸ್ಟ್ರಾ ಹೇಳಿಕೊಂಡು ನೋಡಿಕೊಂಡು ಮಾಡ್ಲಕ್ಕು ಹೇಳುವ ಒಂದು ಚಾನ್ಸಿನ ಯಾವತ್ತು ಮಿಸ್ ಮಾಡಿಕೊಳ್ತಿಲ್ಲ ಹಂಗೆ. ಓಕೆ. ಅದೇ ನಿಂಗೆ ಈಗ ಫ್ಲೇವರ್ಸ್ ಬಗ್ಗೆ ಮಾತಾಡಿದೆ. ಈಗ ನಮಗೆ ಗೊಂತಿಪ್ಪ ಹಂಗೆ ಲೈಕ್ ಮಾಮೂಲಿ ಗೊಂತಿಪ್ಪದು ಬಟರ್ ಸ್ಕಾಚ್, ಪೈನಾಪಲ್ ಮತ್ತೆ ಈ ಬ್ಲಾಕ್ ಫಾರೆಸ್ಟ್ ಹೇಳುವಂತದ್ದು. ನಿಂಗ ಮಿಕ್ಸ್ ಮ್ಯಾಚ್ ಮಾಡ್ಲೆ ರೆಡಿ ಇದ್ದೀರಾ, ಮಾಡಿದ್ದೀರಾ ಆಲ್ರೆಡಿ? ಮಾಡಿದ್ದರೆ ಯಾವ ಇದ್ರಲ್ಲಿ ಮಾಡಿದ್ದಿ? ನಾನು ಮಾಡಿದ್ದೆ. ಎಂತ ಹೇಳಿದ್ರೆ ಅದನ್ನ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ನಾನು ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡಿರ್ತೇನೆ ಫ್ಲೇವರ್ಸ್ ಒಟ್ಟಿಗೆ ಮನೇಲೆ ಇಪ್ಪಾಗ. ನನಗೆ ಆರ್ಡರ್ ಇಲ್ಲದಿಪ್ಪಗಳದೇ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡಿರ್ತೆ, ಅಥವಾ ಎಲ್ಲಿಯೋ ಹೋದಿಪ್ಪಾಗ ಏನೋ ಒಂದು ವಿಷಯ ಐಟಮ್ಸ್ ಅಥವಾ ಏನೋ ಒಂದು ಸ್ವೀಟ್ ಎಂತದೋ ಒಂದು ತಿಂದಪ್ಪಾಗ ಅದರ ಮಿಕ್ಸ್ ಮ್ಯಾಚ್ ಮಾಡ್ಲೆ ನಾನು ಯಾವಾಗ್ಲೂ ಫಸ್ಟ್ ಅದೇ ತಲೆಗೆ ಬರ್ತಾ ಇರ್ತು ತಲೆಗೆ. ಫಾರ್ ಎಕ್ಸಾಂಪಲ್ ನಾನು ಎಂತ ರೀಸೆಂಟ್ ಆಗಿ ನಾನು ಮಾಡಿದ್ದೆ ಅಂತ ಹೇಳಿದ್ರೆ, ಒಬ್ಬರು ಕಸ್ಟಮರಿಂಗೆ ರೋಸ್ ಗುಲ್ಕಂಡ್ ತುಂಬಾ ಇಷ್ಟದ ಫ್ಲೇವರ್. ಸೊ ಇದ್ರಲ್ಲಿ ಎಂತಾರು ಮಾಡ್ಲಕ್ಕು ಹೇಳಿ ಅನ್ವೇಷಣೆ ಹೇಳ್ರೆ ನಾನು ಕಸ್ಟಮರ್ ಹತ್ರ ಕೇಳ್ತೆ. ಈಗ ಅವಕ್ಕೆ ಎಂತ ಕೇಕ್ ಕೊಡಕ್ಕೂ ಹೇಳಿ ಗೊಂತಾಗತ್ತಪ್ಪಾಗ, ಎಂತ ಫ್ಲೇವರ್ ಹೇಳಕ್ಕೂ ಗೊಂತಪ್ಪಾಗ ಅನ್ ಕೇಳ್ತೆ, ನಿಂಗೋಗೆ ಎಂತ ಫ್ಲೇವರ್ಸ್ ಎಲ್ಲ ಇಷ್ಟ ಇದ್ದು, ಯಾವ ಫ್ಲೇವರ್ಸ್ ಇಷ್ಟ ಇದ್ದು, ಅಥವಾ ಯಾವ ಸ್ವೀಟ್ ಇಷ್ಟ ಇದ್ದು ಹೇಳಿ ಹಂಗೆಲ್ಲ ಕೇಳಿ ಅಪ್ಪಾಗ ಅವಕ್ಕೆ ಅವು ಎಂತದೋ ಒಂದು ಹೇಳ್ತಾವ ವಿಷಯ. ಅಷ್ಟಪ್ಪಾಗ ಅದರ ತಕೊಂಡುಕೊಂಡು ಅದರ ಹೆಂಗೆ ಕೇಕ್ ಇಲ್ಲಿ ಹಾಕುದು ಹೇಳುವುದರ ಯೋಚನೆ ಮಾಡಿ ಮಾಡ್ತೆ. ಫಾರ್ ಎಕ್ಸಾಂಪಲ್ ಅದೇ ಹೇಳಿದಂಗೆ ಈಗ ಆರ್ಡರ್ ಬಂದಿತ್ತು, ಅವಕ್ಕೆ ಬರ್ಡೇ ಸೆಲೆಬ್ರೇಟ್ ಮಾಡೋಕೆ ರೋಸ್ ಗುಲ್ಕನ್ ಹೇಳಿದ್ರೆ ತುಂಬಾ ಇಷ್ಟ ಹೇಳಿ ಅವ್ ಹೇಳಿದವು. ಸೊ ಹಂಗಾಗಿ ನಾನು ಅವಕ್ಕೆ ಅವರ ಸೆಲೆಬ್ರೇಷನ್ ಕೇಕಿಂಗ್ಗೆ ನಾನು ರೋಸ್ ಗುಲ್ಕನ್ನ ಇನ್ಕ್ಲೂಡ್ ಮಾಡಿದ್ದೆ. ಹೇಳಿದ್ರೆ ಪಿಸ್ತಾ ಫ್ಲೇವರ್ ಅದಕ್ಕೆ ಇನ್ನೊಂದು ಮ್ಯಾಚ್ ಮಾಡಕ್ಕು. ಮಾಮೂಲಿ ಪ್ಲೇನ್ ಕೇಕ್ ಒಟ್ಟಿಗೆ ಕೊಡ್ಲಕ್ಕು, ವೆನಿಲಾ ಕೇಕ್ ಒಟ್ಟಿಗೆ ಕೊಡ್ಲಕ್ಕು, ಬಟ್ ಹೆಂಗೆ ಎಲಿವೇಟ್ ಮಾಡುದು, ಇನ್ನು ಅದರ ಟೇಸ್ಟಿಯರ್ ಆಗಿ ಇನ್ನು ಲಾಯ್ಕಲ್ಲಿ ಹೆಂಗೆ ಮಾಡುದು ಹೇಳಿಕ್ಕೆ ತಲೆಗೆ ಬಂದಪ್ಪಾಗ ಪಿಸ್ತಾಶೋ ತುಂಬಾ ಲೈಕ್ ಕಾಂಬಿನೇಷನ್ ರೋಸ್ ಫ್ಲೇವರ್ ಒಟ್ಟಿಗೆ ಹೇಳಿ ಮಾಡಿ. ಸೊ ಹಂಗೆ ಅದರ ಮಾಡಿದೆ. ಹಂಗೆ ಒಟ್ಟಿಗೆ ಬೌಂಟಿ ಚಾಕ್ಲೇಟ್ ತಿಂದಿಪ್ಪಿ ನಿಂಗ ಹೇಳಿದ್ರೆ ಕೋಕೋನಟ್ ಒಳಗಡೆ ಒಳ ಹೆರ ಚಾಕ್ಲೇಟ್ ಇರ್ತು. ಆ ಚಾಕ್ಲೇಟ್ ತಿಂದಪ್ಪ ಹಂಗೆ ಇದು ಅದನ್ನಲು ಮೊದಲೇ ಮಾಡಿದ್ದು. ಸೊ ಕೋಕೋನಟ್ ಮತ್ತೆ ಚಾಕ್ಲೇಟ್ ತುಂಬಾ ಒಳ್ಳೆ ಕಾಂಬಿನೇಷನ್, ಎಂತಕ್ಕೆ ಕೇಕಿಂಗ್ ಹಾಕುಲಾಗ ಹೇಳಿ ಹಂಗೆ ಹಾಗೆ ಫ್ಲೇವರ್ ಕಾಂಬಿನೇಷನ್ ಮಾಡಿದೆ. ಹಾಗೆ ಪಿನಾ ಕೊಲಾಡ ಹೇಳಿ ಒಂದು ಕಾಕ್ಟೈಲ್ ಫ್ಲೇವರ್ ಇದ್ದು ಹೇಳಿದ್ರೆ ತೆಂಗಿನಕಾಯಿ, ಕೋಕೋನಟ್ ಮಿಲ್ಕ್ ಮತ್ತೆ ಪೈನಾಪಲ್ ಕಾಂಬಿನೇಷನ್ ಇಂದು ಅದು ಕಾಂಬಿನೇಷನ್
ಸೊ ಅದರ ಹೆಂಗೆ ಕೇಕಿಂಗೆ ಇನ್ಕ್ಲೂಡ್ ಮಾಡ್ಲಕ್ಕು ಮಾಮೂಲಿ ಒಂದು ಪೈನಾಪಲ್ ಕೇಕ್ ಹೇಳಿ ಬತ್ತು. ಸೊ ಬಟ್ ಹ್ಮ್ ಅದರ ಹೇಗೆ ಇನ್ನು ಲೈಕ್ ಚೂರು ಡಿಫರೆಂಟ್ ಆಗಿ ಹೆಂಗ್ ಮಾಡ್ಲಕ್ಕು ಪೈನಾಪಲ್ ಒಟ್ಟಿಗೆ ಕೊಕೊನಟ್ ತುಂಬಾ ಲೈಕ್ ಕಾಂಬಿನೇಷನ್ ಹೌದು. ಸೊ ಹ್ಮ್ ಆ ಹಾಗೆ ಕೆಲವೊಂದು ಎಕ್ಸ್‌ಪೆರಿಮೆಂಟ್‌ಗ ನಾವು ಮಾಡಿಕೊಂಡು ಹೋತು ಹೇಳಿಯಾದ್ರೆ ಆ ತುಂಬಾ ಯುನೀಕ್ ಆಗಿ ನಾವು ನಮ್ಮ ಪ್ರಾಡಕ್ಟ್‌ನ ಯುನೀಕ್ ಆಗಿ ಪ್ರೆಜೆಂಟ್ ಮಾಡ್ಲಾವುದ್. ನಾವು ಯುನೀಕ್ ಹೇಳುದಾದ್ರೆ ತೋರ್ಸಲಾವುದ್. ಓಕೆ. ಈಗ ಅದೇ ಸೆಲೆಬ್ರೇಷನ್ ಕೇಕ್ ಮತ್ತೆ ನಿಂಗೊಗೆ ಪರ್ಸನಲಿ ಮಾಡೋದು ಇಷ್ಟ ಹೇಳಿ ಹೇಳಿದೆ. ಆದರೆ ನಾವು ಕೆಲವು ಕಡೆ ಈಗ ಪರ್ಸನಲಿ ಬ್ರ್ಯಾಂಡ್ ತಗೊಂಡ್ ಟೈಪ್ ಅದಲ್ಲ. ಬಟ್ ನಾನು ಈ ತರ ನೋಡಿದ್ದೆ ಈಗ 7 ಮಿನಿಟ್ಸ್ ಅಲ್ಲಿ ಒಂದು ಕೇಕ್ ಅಥವಾ 10 ಮಿನಿಟ್ಸ್ ಅಲ್ಲಿ ಒಂದು ಕೇಕ್ ಮಾಡಿ ಕೊಡ್ತೀಯಾ ಹೆಂಗ ಹೇಳಿ. ಇದು ಹ್ಮ್. ಆಕ್ಚುಲಿ ಸಾಧ್ಯ ಇದ್ದ ಬೇಕಿಂಗ್ ಇಲ್ಲಿ? ಪ್ರಾಕ್ಟಿಕಲಿ ಈಗ ಫ್ರಮ್ ಸ್ಕ್ರಾಚ್ ಮಾಡ್ತು ಹೇಳಿ ಆದರೆ 7 ಮಿನಿಟ್ಸ್ ಅಲ್ಲಿ ಎಂತ ಮಾಡ್ಲಾಗುತ್ತಿಲ್ಲ ನಿಜವಾಗಿ ಹೇಳಿ. ಹ್ಮ್ ಬಟ್ ಹ್ಮ್ ಎಲ್ಲವುದೇ ರೆಡಿ ಮಾಡಿ ಈಗ ಕೇಕ್, ಸ್ಪಾಂಜ್ ಹ್ಮ್ ಕೇಕ್ ಹ್ಮ್ ಅಥವಾ ಕ್ರೀಮ್ ಅದು ಹ್ಮ್ ಇದೆಲ್ಲವುದೇ ರೆಡಿಯೇ ಇದ್ದು ಹೇಳಿದರೆ ಅದರ ಮಾಡ್ಲೆ 7 ಮಿನಿಟ್ಸ್ ಅಲ್ಲಿ ಮಾಡ್ಲೇ ಇಡಿತ್ತು. ಹೇಗೆ ಹ್ಮ್ ಅದು ಹೋಮ್ ಬೇಕರ್ಸ್‌ಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಹ್ಮ್ ಜಸ್ಟ್ ಬಲ್ಕ್ ಪ್ರಾಡಕ್ಟ್ ಇಲ್ಲಿ ಮಾತ್ರ ಮಾಡ್ಲೆ ಚಾನ್ಸ್ ಅಪ್ಪದು. ಹ್ಮ್ ಬೇಕರಿಲಿ ಮಾತ್ರ ನಿಮ್ಗೆ ಹಾಗೆ ಸಿಕ್ಕುದು. ಹ್ಮ್ ಪರ್ಟಿಕ್ಯುಲರ್ ಒಳ್ಳೆ ಹ್ಮ್ ಬೇಕರಿ ಯಾವ್ದಾರುದೆ ಹ್ಮ್ ಬಟ್ ಅಗೇನ್ ಅದು ಮಾಸ್ ಪ್ರಾಡಕ್ಟ್ ಅವರದ್ದು ಫ್ರಾಂಚೈಸಿ ಇರುತ್ತು ಆಲ್ ಓವರ್ ಇಂಡಿಯಾ ಒಂದಷ್ಟು ಬ್ರಾಂಚ್ ಇರ್ತು ಸೊ ಎಲ್ಲಾ ಕಡೆಗೂ ಒಂದೇ ಕಡೆಯಿಂದ ಕೇಕ್ ಸಪ್ಲೈ ಆಗಿರ್ತಾವ ಅವರ ಅಂಗಡಿಗೆ ಬೇಸ್ ಹ್ಮ್ ಆಗಿರ್ತಾವ ಸೊ ಅಲ್ಲಿಪ್ಪ ವರ್ಕರ್ಸ್ ಎಂತ ಆಗಿರ್ತಾವ ಅವಕ್ಕೆ ಕ್ರೀಮ್ ಎಲ್ಲ ಹಾಕುದು ಹೆಂಗೆ ಹೇಳಿ ಗೊತ್ತಿರ್ತಾವ ಸೊ ಹ್ಮ್ ಕೇಕ್ ಇದ್ದಲ್ಲ ಉದಾಹರಣೆ ಬೇಸು ಕ್ರೀಮಿನ ಒಳ ನಮಗೆ ಸಿಕ್ಕುವ ಕೇಕ್ ಅದು ಆಲ್ರೆಡಿ ಬಲ್ಕಿಲಿ ಆಗಿರ್ತು ಸೊ ಅದು ಹ್ಮ್ ಹೆಂಗ್ ಹ್ಮ್ ಆಗಿರ್ತು ನಮಗ್ ಗೊತ್ತಿಲ್ಲ ಅದು ಹ್ಮ್ ಪಾಸಿಬಲ್ ಇದೆ ಈಗ ನಾವು ಮನೇಲಿ ಮಾಡ್ತೋಳಿದ್ರೆ ಒಂದು ಕೇಕ್ ಮಾಡ್ಲೆ ಹ್ಮ್ ಬೇಸ್ ಕೇಕ್ ಮಾಡ್ಲೆ ಹ್ಮ್ ಆ, ಅದು ಬೇಯವಲೆ 35 ರಿಂದ 45 ನಿಮಿಷ ಬೇಕಾಗ್ತದೆ ಹ್ಮ್ ಸೊ ಈಗ ಹೆಂಗೆ 7 ನಿಮಿಷಲ್ಲಿ ಅದು ಹೆಂಗೆ ಕೊಡಿ ಬೇಯವಲೆ ಕೇಕ್ ಬೇಯವಲೆ 45 ನಿಮಿಷ ಬೇಕು ಹೇಳಿ ಆದರೆ ಹ್ಮ್ ಇನ್ನು ಕ್ರೀಮ್ ಎಲ್ಲ ಹಾಕಿಲೆ ಇನ್ನೂ ಟೈಮ್ ತಕೊಂಡು ಹ್ಮ್ ಕೇಕ್ ತಣ್ಣಂಗಪ್ಪಲೆ 1 ಅವರ್ ಬೇಕು ಮತ್ತೆ ಹ್ಮ್ 1 ಗಂಟೆ ಅದು ಫ್ರಿಜ್ಜಿಲಿ ಫುಲ್ ತಣ್ಣಂಗಾಯ್ತು ಫುಲ್ ಕೋಲ್ಡ್ ಆಯ್ತು ಹ್ಮ್ ಅದಾದ ಮೇಲೆ ಕ್ರೀಮ್ ಹಾಕುಲೆ ಹಿಡಿಯೋದು ಯಾವುದೇ ರೀತಿಯಾದ ಕ್ರೀಮ್ ಬಟರ್ ಕ್ರೀಮ್ ಆಗಲಿ ಅಥವಾ ವಿಪಿಂಗ್ ಕ್ರೀಮ್ ಆಗಲಿ ಅಥವಾ ಕ್ರೀಮ್ ಚೀಸ್ ಫ್ರಾಸ್ಟಿಂಗ್ ಆಗಲಿ ಈಗ ಹ್ಮ್ ಬೇರೆ ಬೇರೆ ಕ್ರೀಮ್ಗ ಇರ್ತು ಯಾವುದೇ ಹ್ಮ್ ಹಾಕಕ್ಕಾದ್ರು ಕೇಕ್ ತಣ್ಣಂಗಿರ ಹ್ಮ್ ಸೊ ಅದು ತಣ್ಣಂಗಪ್ಪಲೆ ಮತ್ತೆ 2-3 ಗಂಟೆ ಬೇಕಾಗುತ್ತೆ ಸೊ ಹ್ಮ್ ಅಷ್ಟಪ್ಪಾಗ ನಿಜವಾಗಿ ಅವು ಎಷ್ಟು ಶಾರ್ಟ್ ಕಟ್ ಇಲ್ಲಿ ಮಾಡಿರ್ತಾವೋ ಹೇಳುದು ನಾವು ಯೋಚನೆ ಮಾಡ್ಲಕ್ಕ ಅಥವಾ ಎಷ್ಟು ಸಮಯ ಮಡಗಿರ್ತಾವೆ ಈಗ ಒಂದು ದಿನ ಅವಕ್ಕೆ ಸುಮಾರು ಜನ ಕಸ್ಟಮರ್ ಬಕ್ಕು ಬೈಂದವಿಲ್ಲೇ ಹೇಳಿ ಆದರೆ 4-5 ದಿನ ಬೈಂದವಿಲ್ಲೇ ಹೇಳಿ ಆದ್ರೆ ಅಷ್ಟು ಹಳೆ ಕೇಕ್ ನಾವು ಕೊಡ್ತಾವು ಅಥವಾ ಅವು ಹ್ಮ್ ಅಷ್ಟು ರೆಡಿ ಹ್ಮ್ ಮಾಡಿ ಅವು ಯಾವಾಗಲೂ ಹ್ಮ್ ಒಂದು ಮಿನಿಮಮ್ ಇಷ್ಟು ಜನ ಆರ್ಡರ್ ಬರ್ತಾವ ಹೇಳಿಯೇ ಅಷ್ಟು ಹ್ಮ್ ಕೇಕ್ಸ್ ನ ಮಾಡಿಯೇ ಮಡಗಿರ್ತಾವ ಸೊ ಹ್ಮ್ ಹೋಮ್ ಬೇಕಿಂಗ್ ಅದೇ ಅಡ್ವಾಂಟೇಜ್ ಅವು ಯಾವತ್ತು ಹಂಗ್ ಮಾಡ್ತಾವಲ್ಲ ಕಸ್ಟಮರ್ಗ ಹ್ಮ್ ಬಂದು ಹೇಳಿದ ಮೇಲೆ ಹೋಗಿ ಅದಕ್ಕೆ ಬೇಕಪ್ಪ ಇಂಗ್ರೀಡಿಯೆಂಟ್ಸ್ ತಂದು ಮತ್ತೆ ಬೇಕ್ ಮಾಡಿ ಫ್ರೆಶ್ ಹ್ಮ್ ಆಗಿ ಕೊಡ್ತಾವ ಹ್ಮ್ 1 ದಿನ ಅಥವಾ 2 ದಿನಲ್ಲಿ ಕೊಡ್ತಾವ ಹ್ಮ್ ಸೊ ಯಾವಾಗ ಹೋಮ್ ಬೇಕಿಂಗ್ ಸೇಫರ್ ಓಕೆ. ಈಗ ನಿಂಗ ಮನೇಲೆ ಕೇಕ್ ಮಾಡ್ತೀರಿ ನಿಂಗ ಹೆರ ಹೋಗಿ ಟ್ರೈ ಮಾಡ್ತೀರಾ ಅಥವಾ ನಿಂಗೋಗೆ ಹೆರ ಹೋಗಿ ಟ್ರೈ ಮಾಡುವಾಗ ಡಿಫ್ರೆನ್ಸ್ ಗೊತ್ತಾಗುತ್ತಾ ಇದು ಆರ್ಟಿಫಿಷಿಯಲ್ ಅಥವಾ ನಿಜವಾಗಿ ಇದ್ದರೆ ನಿಜವಾಗಿ ಹೇಳಿ? ಹಾ ಈಗ ಆಕ್ಚುಲಿ ಈಗ ಒಳ್ಳೆ ಕೆಫೇಸ್ ಹಿಂಗೆಲ್ಲ ಹೋದಪ್ಪಾಗ ಹ್ಮ್ ಅಲ್ಲಿ ಟೇಸ್ಟ್ ಮಾಡಿದ್ದೆ ತುಂಬಾ ಹ್ಮ್ ಲೈಕ್ ಇತ್ತು ನಾನು ಇಲ್ಲ ಹೇಳಿ ಹ್ಮ್ ಹೇಳ್ತಿಲ್ಲ ತುಂಬಾ ಲೈಕ್ ಹ್ಮ್ ಮಾಡಿ ಒಳ್ಳೆ ಕ್ವಾಲಿಟಿ ಒಳ್ಳೆ ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ಮಾಡಿ ಹ್ಮ್ ಇದ ಕೇಕ್ ಗಳನ್ನು ತಿಂದಿದೆ ಅದು ಹ್ಮ್ ಗೊತ್ತಾಯ್ತು ಹಂಗೆ ಹ್ಮ್ ಇಲ್ಲೇ ಒಂದು ಮಾಮೂಲಿ ಬೇಕರಿ ಹೇಗೆ ಹ್ಮ್ ಹೋದಪ್ಪಾಗ ಅಲ್ಲಿ ತಿಂದದ್ದು ಡಿಫರೆನ್ಸ್ ತುಂಬಾ ಲೈಕ್ ಅಲ್ಲಿ ಗೊತ್ತಾಯ್ತು ಹ್ಮ್ ಫಾರ್ ಎಕ್ಸಾಂಪಲ್ ಈಗ ಕೇಕ್ ಆ ಈಗ ನಾನು ಸೆಲ್ ಮಾಡುವಾಗ ಮೇ ಬಿ 1 kg ಕೇಕಿಗೆ 1,000 ಚಾರ್ಜ್ ಮಾಡ್ತೆ ಹ್ಮ್ ಹೇಳಿ ಆದರೆ ಅದೇ ಹ್ಮ್ 1 kg ಕೇಕಿಗೆ ಹ್ಮ್ ಆ ಬೇಕರಿಲಿ 250-300 ಅಥವಾ 400 ರೂಪಾಯಿ ಮ್ಯಾಕ್ಸಿಮಮ್ ಮಾಡಿ ಮಾಡಿಕೊಂಬ ಅದೊಂದು ಜಾಸ್ತಿ ಇರ್ತಿಲ್ಲ ಅದು ಹ್ಮ್ ಹೆಂಗ್ ಅಷ್ಟು ಕಮ್ಮಿಗೆ ಕೊಡ್ತಾವು ಹೇಳಿ ಒಂದರ ಯೋಚನೆ ಮಾಡಿ ಅಪ್ಪಾಗ ಹ್ಮ್ ಆ, ಎಲ್ಲರೂ ಯೋಚನೆ ಮಾಡ್ಲಕ್ಕ ಎಂತಕ್ಕೆಂದ್ರೆ ನಾವು ಹ್ಮ್ ಮನೆಯಲ್ಲೇ ಆಮ್, ಯೂಸ್ ಮಾಡಿಕೊಂಡು ಈಗ ಆನ್ ಮಾಡುವಾಗ ಬೇಕಿಂಗ್ ಮಾಡುವಾಗ ಆನ್ ಹ್ಮ್ ಯೂಸ್ ಮಾಡೋ ಪ್ರಾಡಕ್ಟ್ ಎಲ್ಲ ಕಡೆಯೂ ಸಿಕ್ಕುದು ಹ್ಮ್ ಎಲ್ಲರಿಗೂ ಕಾಂಬಲೆ ಸಿಕ್ಕುದು ಹ್ಮ್ ಸೊ ಅದೇ ಬೇಕರಿಲಿ ಮಾಡೋ ಪ್ರಾಡಕ್ಟ್ ಅವು ಹ್ಮ್ ಅಷ್ಟು ಕಮ್ಮಿಗೆ ಹೆಂಗೆ ಮಾಡ್ತಾವ್ ಹೇಳ್ರೆ ಹ್ಮ್ ತುಂಬಾ ಆರ್ಟಿಫಿಷಿಯಲ್ ಸಿಂಥೆಟಿಕ್ ಫುಡ್ ಕಲರ್ಸ್ ಮತ್ತೆ ಸಿಂಥೆಟಿಕ್ ಫ್ಲೇವರಿಂಗ್ ಯೂಸ್ ಮಾಡ್ತಾವ್ ಹ್ಮ್ ಸಿಂಥೆಟಿಕ್ ಕ್ರಶ್ ಸಿಕ್ಕುತ್ತು
ಹೇಳಿದ್ರೆ ಹ್ಮ್ ಈಗ ಬ್ಲೂಬೆರಿ ಫಾರ್ ಎಕ್ಸಾಂಪಲ್ ಬ್ಲೂಬೆರಿ ಕೇಕ್ ಹೇಳಿ ಮಾಡಿಕೊಂಬ. ಹ್ಮ್ ಹ್ಮ್ ಬ್ಲೂಬೆರಿ ಈಗ ನಾವು ಸಾಮಾನ್ಯದ ಸಣ್ಣ ಸಣ್ಣ ಫ್ರೂಟ್ಸ್ ಅಂಗಡಿಲಿ ಸಿಕ್ಕುತ್ತೂ ಇಲ್ಲೇ. ಹ್ಮ್ ಹಣ್ಣಿನ ಅಂಗಡಿಲಿ ಯಾವ್ದಾದ್ರು ಹ್ಮ್ ದೊಡ್ಡ ಹಣ್ಣಿನ ಅಂಗಡಿಗೆ ಹೋದರೆ ಸಿಕ್ಕುತ್ತು. ಹ್ಮ್ ಒಂದಿಷ್ಟು 100 ಗ್ರಾಮ್ಸಿಂಗೆ 200 ರೂಪಾಯಿ ಹತ್ರ ಇದ್ದು ಹ್ಮ್ ಒಂದು ಬ್ಲೂಬೆರಿಗೆ. ಸೊ ಹ್ಮ್ ಒಂದ್ ಅರ್ಧ ಕೆಜಿ ಕೇಕ್ ಹಿಂಗೆ ಏನಿಲ್ಲದಿರುದೇ 100 ಗ್ರಾಮ್ ಬ್ಲೂಬೆರಿದು ಜಾಮ್ ಜಾಮೇ ನಂಗೆ ಮಾಡಿದರುದೇ 100 ಗ್ರಾಮ್ ಬ್ಲೂಬೆರಿ ಬೇಕೇ ಬೇಕಾಗ್ತದೆ. ಹ್ಮ್ ಅದರ ಹ್ಮ್ ಒಳಂಗೆ ಈಗ ಹ್ಮ್ ಬೇಕರ್ಲಿ ಸಿಕ್ಕುವ ಇದಲ್ಲಿ ಬ್ಲೂ ಹ್ಮ್ ಕಲರ್ ಅಂತದೋ ಜಾಮಿನ ಹಂಗೆ ಸಿಕ್ಕುತ್ತು ಕೇಕ್ ಹ್ಮ್ ಕಟ್ ಹ್ಮ್ ಮಾಡಿ ಅಪ್ಪಾಗ ಒಂದು ಲೇಯರ್ ಹ್ಮ್ ಸಿಕ್ಕುತ್ತು. ಅದು ಹ್ಮ್ ಅಷ್ಟು ಕಮ್ಮಿ ಹಾಕಿದರು ಅದು ರಿಯಲ್ ಫ್ರೂಟಿಲಿ ಅಷ್ಟು ನಿಜವಾದ ಹಣ್ಣಿಲಿ ನಾವು ಮನೇಲೇ ಮಾಡಿ ಹಾಕಿ ಅಪ್ಪಾಗ ಅದು ಅಷ್ಟು ಕಮ್ಮಿಗೆ ಸಿಕ್ಕುಲೆ ಚಾನ್ಸೇ ಇಲ್ಲ. ಹಂಗಾದ್ರೆ ಅವು ಅಷ್ಟು ಕಮ್ಮಿಗೆ ನಮಗೆ ಕೇಕ್ ಕೊಡ್ತಾ ಇದ್ದವು ಹೇಳಿದ್ರೆ ಅದಕ್ಕೆ ಎಂತ ಹ್ಮ್ ಹಾಕುತ್ತಾ ಇದ್ದವು? ಹ್ಮ್ ಅವಕ್ಕೆ ಅಷ್ಟು ಕಮ್ಮಿಗೆ ಸಿಕ್ಕುಲೆ ಹೇಗೆ ಸಾಧ್ಯ? ಹ್ಮ್ ಅದು ಆರ್ಟಿಫಿಷಿಯಲ್. ಮತ್ತೆ ಅದ್ರಲ್ಲಿ ಹ್ಮ್ ತುಂಬಾ ಲಾಯಕುಂಟು. ಇಷ್ಟು ಸ್ವೀಟ್ ಇರ್ತಿಲ್ಲ. ನಾವೊಂದು ಮನೇಲೇ ಜಾಮ್ ಮಾಡಿಕ್ಕೆ ಇದು ಮಾಡಿ ಹ್ಮ್ ಬ್ಲೂಬೆರ್ರಿ ಜಾಮ್ ಮಾಡಿತ್ತು ಹೇಳಿದ್ರೆ ಅದಷ್ಟು ಹ್ಮ್ ಸ್ವೀಟ್ ಆಗಿ ಇರ್ತಿಲ್ಲ. ಮತ್ತು ಅಷ್ಟು ಹ್ಮ್ ಬ್ರೈಟ್ ಇರ್ತಿಲ್ಲ. ಆ ತರ ಬ್ಲೂ ಇರ್ತಿಲ್ಲ. ಒಂಥರ ಪರ್ಪಲಿಶ್ ಇರ್ತು. ಒಂಥರ ಬೇರೆ ತರ ಕಲರ್ ಇರ್ತು. ಹ್ಮ್ ಕಲರುದೇ ಡಿಫರೆನ್ಸ್ ಇತ್ತು. ಬಟ್ ಹ್ಮ್ ಕಣ್ಣಿಗೆ ಬ್ಲೂಬೆರ್ರಿ ಹೇಳಿದ್ರೆ ಬ್ಲೂ ಹೇಳಿ ತಲೆಗೆ ಬಂದಿರ್ತು. ಅಲ್ಲಿ ಬ್ಲೂ ಇರ್ತು. ಸೊ ಹ್ಮ್ ನಾವು ಅದರ ಎಕ್ಸೆಪ್ಟ್ ಮಾಡ್ತು ಬೇಗ. ಬಟ್ ನಾವು ಹೆಲ್ತ್, ಹೈಜೀನ್ ಮತ್ತೆ ಇದೆಲ್ಲ ಒಳ್ಳೆ ಪ್ರಾಡಕ್ಟ್, ಒಳ್ಳೆ ಇಂಗ್ರೀಡಿಯೆಂಟ್ ಎಲ್ಲ ನೋಡಿದರೆ ರಜೆ ಎಕ್ಸ್ಪೆನ್ಸಿವ್ ಆದರದೆ ಹೋಮ್ ಬೇಕರ್ಸ್ ಹತ್ರ ತಕೊಂಬೋದು ಎನಿಡೇ ಸೇಫ್. ಈಗ ಅದೇ ಕೊರೋನಾ ಟೈಮಲ್ಲಿ ಖಂಡಿತ ಎಲ್ಲರೂ ಬೇಕರ್ಸ್ ಆಗಿತ್ತಿದ್ದವು ಹಂಗೆ ಆರ್ಟಿಸ್ಟ್ ಆಗಿತ್ತಿದ್ದವು ಹೇಳಿ ಹೇಳಕ್ಕು ಹಿಂಗೆ ಇವಾಗ ಆನದೇ ಒಂದು ಹೇಳಿ ಆಂದ ಟ್ರೈ ಮಾಡಿಕೊಂಡಿತ್ತಿದ್ದೆ ಕೇಕ್ಗಳ ಹಿಂಗೆ ಟ್ರೈ ಮಾಡುವಾಗ ಎಂತರ ಹೇಳ್ರೆ ನಮ್ಮ ಇಡ್ಲಿ ಕಪ್ ಬರ್ತಲ್ಲ ಸೊ ಈಗ ಹಾಫ್ ಕಪ್ ಹೇಳ್ರೆ ಅದ್ರಲ್ಲಿ ಹಾಫ್ ಕಪ್ ಅಥವಾ ಒಂದು ಕಪ್ ಹೇಳ್ರೆ ಅದ್ರಲ್ಲಿ 2 ಸರ್ತಿ ಹಾಕುದು ಹಿಂಗಿಪ್ಪ ಎಲ್ಲ ಇದು ಮಾಡುವಾಗ ಕೆಲವು ಸರ್ತಿ ಸರಿಯಾಗಿ ಬಂದೊಂಡಿತಿದ್ದು ಕೆಲವು ಸರ್ತಿ ಸರಿಯಾಗಿ ಬಂದೊಂಡಿತಿದ್ದಿಲ್ಲ. ಇದಕ್ಕೆ ಈಗ ನಾವು ಕೇಕ್ ಮಾಡ್ತು ಹೇಳಿ ಅದರ ಮನೇಲಿ ಇದ್ರದ್ದೇ ಆದ ಮೆಷರಿಂಗ್ ಕಪ್ ಇದ್ದರೆ ಯಾವುದು ಕರೆಕ್ಟ್ ಆದ ಮೆಷರಿಂಗ್ ಕಪ್ ಹೇಳ್ರಿ ಎಂತಕ್ಕೆ ಹೇಳ್ರೆ ಕೆಲವು ಜನ ನಾವು ಕೆಲವು ಶಾಪ್ಸಿಂಗ್ ಹೋದರೆ ಈ ಅದ್ರಲ್ಲಿ ಒಂದು ಪ್ಲಾಸ್ಟಿಕ್ ಇಂದು ಹಿಂಗೆ ಸುಮಾರಷ್ಟು ಕಪ್ ಒಟ್ಟಿಗೆ ಬಪ್ಪದು ಸಿಕ್ಕುತ್ತೆ ಈ ಸೆಟ್ಟಿನ ಹಂಗೆ ಅದು ಫಾರ್ ಅದೇ ಎಕ್ಸಾಂಪಲ್ ಹಿಂಗೆ. ಹಾ ಹಾ ಮತ್ತೆ ಕೆಲವು ಜನ ಈ ಸ್ಟೀಲ್ ಇದು ಯೂಸ್ ಮಾಡ್ತಾವು ಸೊ ಆಕ್ಚುಲ್ ಆಗಿ ಎಕ್ಸಾಕ್ಟ್ ಆಗಿ ಯಾವ್ದ್ರಲ್ಲಿ ಮೆಷರ್ ಮಾಡ್ರೆ ಸುಲಭ ಆಯ್ತು ಹೇಳಿ. ಈಗ ಪ್ರೊಫೆಷನಲ್ ಆಗಿ ತಕೊಳ್ತಿಲ್ಲ ಹೇಳಿದರೆ ನಿಂಗ ಹೇಳಿದಂಗೆ ಮನೇಲೆ ಕಪ್ಪಿನ ಯೂಸ್ ಹ್ಮ್ ಮಾಡಿಕೊಂಡು ಒಂದು ಸಣ್ಣ ಗಿಣ್ಣಲ್ಲು ಇದ್ದರೆ ಹ್ಮ್ ಅದು ಹ್ಮ್ ಮೀಡಿಯಂ ಸೈಜಿನ ಗಿಣ್ಣಲ್ ಆದ್ರೆ ಅದು ಒಂದು ಕಪ್ಪಿನಷ್ಟೇ ಬತ್ತು ಸಾಮಾನ್ಯ. ಹ್ಮ್ ಸೊ ಹ್ಮ್ ಅದ್ರಲ್ಲೇ ಮಾಡ್ಲಕ್ಕು ಏನು ಹ್ಮ್ ಆ ತೊಂದರೆ ಹೇಳ್ರೆ ಬಾರಿ ಲಾಯ್ಕಲ್ಲಿ ಬತ್ತೋಳಿ ಹೇಳ್ತಿಲ್ಲ ಅಂತ ಕೇಳಿದ್ರೆ ಹ್ಮ್ ಬೇಕಿಂಗ್ ಇಂದು ಒಂದು ವಿಷಯ ಅಂತ ಹೇಳಿದ್ರೆ ನಮ್ಮ ಮಾಮೂಲಿ ಅಡಿಗೆ ಮಾಡಿದಂಗಲ್ಲ. ಹ್ಮ್ ಸೊ ಹೇಳ್ರೆ ಮಾಮೂಲಿ ನಾವು ಕಣ್ಣಾಳತೆಲಿ ಹಿಂಗೆ ಉಪ್ಪು ತೆಗೆದು ಹ್ಮ್ ಕೈಲಿ ಹಿಂಗ್ ಹಾಕುತ್ತೋ ಹ್ಮ್ ಅಥವಾ ಹಿಂಗೆ ಹ್ಮ್ ಚೂರ್ ಚೂರ್ ಹಿಂಗ್ ಹಿಂಗ್ ಹಾಕುತ್ತು ಹ್ಮ್ ಹೇಳಿ ಹ್ಮ್ ಕಣ್ಣಾಳತೆಲಿ ಹಾಕುದು ಅಡಿಗೆ ಹ್ಮ್ ಹಂಗೆ ಅಲ್ಲ ಇದು. ಇದಕ್ಕೆ ಹ್ಮ್ ಹಮ್ ಎಂತ ಹೇಳುದು ಎಕ್ಸಾಕ್ಟ್ ಮೆಷರ್ಮೆಂಟ್ ಬೇಕಾಗುತ್ತೆ. ಹ್ಮ್ ಹ್ಮ್ ಸೊ ಮನೇಲೆ ನಾವು ಸುಮ್ಮನೆ ಮನೇಲೆ ತಿಂಬಲೆ ಒಂದು ಟೀ ಕೇಕ್ ನಂಗ್ ಮಾಡ್ತೊಳಾದ್ರೆ ಅದು ಹ್ಮ್ ಧಾರಾಳ ಸಾಕಾಗುತ್ತೆ ಹೇಳಿ ಹೇಳ್ತಿಲ್ಲ. ಹ್ಮ್ ಹ್ಮ್ ಮಾಮೂಲಿ ಕಪ್ಪು, ಒಂದು ಹ್ಮ್ ಗಿಣ್ಣಲು ಹ್ಮ್ ಹಿಂಗೆ ಇದೀಗ ಇದು ಡಿಫರೆನ್ಸ್ ಹ್ಮ್ ಗೊತ್ತಾಗೋದ್ಮೇಲೆ ಇದು ಹ್ಮ್ ಟೇಬಲ್ ಸ್ಪೂನ್, ಇದು ಹ್ಮ್ ಅದರಿಂದ ರಜ್ಜೆ ಸಣ್ಣದ್ದು, ಇದು ಹ್ಮ್ ಟೀ ಸ್ಪೂನ್. ಹ್ಮ್ ಹ್ಮ್ ಸೊ ಟೇಬಲ್ ಸ್ಪೂನ್ ಹೇಳಿ ರೆಸಿಪಿಲಿ ಇರ್ತು ಅಷ್ಟಪ್ಪ ದೊಡ್ಡ ಹ್ಮ್ ಸ್ಪೂನ್, ಟೀ ಹ್ಮ್ ಸ್ಪೂನ್ ಹೇಳಿ ಸಣ್ಣ ಸ್ಪೂನ್. ಇದರ ಹ್ಮ್ ಇದು ನಾವು ಮಾಮೂಲಿ ಯೂಸ್ ಮಾಡುವಂತ ವಿಷಯ ಹ್ಮ್ ಬತ್ತು. ಅಥವಾ ಹ್ಮ್ ಈಗ ನಮ್ಮ ಹತ್ರ ಸ್ಪ್ಯಾಚುಲಾ ಹೇಳಿ ಎಲ್ಲ ಹಿಂಗ ಯೂಸ್ ಮಾಡ್ತೇವೆ. ಹ್ಮ್ ಅದಿಲ್ಲೇ ಹೇಳಿ ಆದ್ರೆ ವುಡನ್ ಹ್ಮ್ ಸ್ಪೂನ್ ಹ್ಮ್ ಹ್ಮ್ ಇದರ ಉಪಯೋಗಿಸಲಕ್ಕು. ಹ್ಮ್ ಹಂಗೆ ವಿಸ್ಕ್ ಬತ್ತು. ವಿಸ್ಕ್ ಹ್ಮ್ ಹೇಳಿ ಇಲ್ಲದ್ರೆ ಇದರ ಹ್ಮ್ ಉಪಯೋಗಿಸಲಕ್ ಅಥವಾ ಕೈ ಹ್ಮ್ ಉಪಯೋಗಿಸ್ಲಕ್. ಬೇಸಿಕಲಿ ಹ್ಮ್ ಇದು ಉಪಯೋಗ ವಿಸ್ಕ್ ಯಾವಾಗ ಉಪಯೋಗ ಆಪದು ಹೇಳ್ರೆ ಹ್ಮ್ ಹಿಟ್ಟು ಗಂಟಲಾಗ ಹ್ಮ್ ವೆಟ್ ಇಂಗ್ರೀಡಿಯೆಂಟ್ ಹೇಳ್ರೆ ಹ್ಮ್ ಹಾಲು ಹ್ಮ್ ಎಲ್ಲ ಹಾಕಿ ಹ್ಮ್ ಗಂಟಪ್ಪಲಾಗ ಅದರ ನೀಟಾಗಿ ಮಿಕ್ಸ್ ಮಾಡ್ಲೆ ಹೇಳಿ ಹ್ಮ್ ಮಾಡುದು. ಸೊ ಹ್ಮ್ ಅದೇ ಪ್ರೊಫೆಷನಲ್ ಆಗಿ ಮಾಡುವಾಗ ಹ್ಮ್ ನಾವ್ ಇದರ ಯೂಸ್ ಮಾಡ್ತೀವಿ. ಹ್ಮ್ ಇದರ ಬದಲು ಇದರ ಯೂಸ್ ಮಾಡ್ತು ಇದು ಹ್ಮ್ ಹೆಲ್ಪ್ ಆಗುತ್ತೆ. ಹ್ಮ್ ಸೊ ಇದರ ಬದಲು ಇದು ಯೂಸ್ ಮಾಡ್ತು. ಓಕೆ ಓಕೆ ಸೊ ಇದು ಹೆಲ್ಪ್ ಆಯ್ತು. ಇದಕ್ಕೆ ಸ್ಪ್ಯಾಚುಲಾ ಹೇಳ್ತಾವ. ಬಟ್ ಇದು ಹ್ಮ್ ವುಡನ್ ಸ್ಪೂನ್. ಹ್ಮ್ ಹ್ಮ್ ಸೊ ಇದು ತುಂಬಾ ಹೆಲ್ಪ್ ಆಯ್ತು. ಆದ್ರೆ ನಾವು ಈಗ ಎಲ್ಲಾ ಕಡೆ ಸಿಕ್ಕುವ ಕಾರಣ ಇದು ಹ್ಮ್ ಇದು ತುಂಬಾ ಉಪಯೋಗ ಆಯ್ತು. ಹಾಗೆ ಹ್ಮ್ ಮೆಜರಿಂಗ್ ಕಪ್ ಇದೆ. ಹ್ಮ್ ಇದು ಮೆಜರಿಂಗ್ ಕಪ್. ಇದರ ಒಳ ಒಳ ಹ್ಮ್ ಒಳ
ಹಿಂಗೆ ಹ್ಮ್ ಬೇರೆ ಹ್ಮ್ ಬೇರೆ ಹಾಫ್ ಕಪ್ಪು, ಕಾಲ್ ಹ್ಮ್ ಕಪ್ಪು ಹಂಗೆಲ್ಲ ಬರ್ತದೆ. ಸೊ ಹ್ಮ್ ಈಗ ಈ ಕಪ್ಗೆ ಒಂದ್ ಕಪ್ಪು ಹೇಳಿ ಹೇಳಿ ತಗೊಳ್ಳಿ ಆದ್ರೆ ಹ್ಮ್ ಹಂಗೆ ಇತ್ತು ರೆಸಿಪಿಲಿ. ಹ್ಮ್ ಬಟ್ ಪ್ರೊಫೆಷನಲ್ ಆಗಿ ಬಂದಪ್ಪಗ ಆನ್ ಈ ಹ್ಮ್ ಕಪ್ಪುಗಳನ್ನು ಯೂಸ್ ಮಾಡ್ತಿಲ್ಲ. ಹ್ಮ್ ನಾನು ಈ ವೇಯಿಂಗ್ ಮಿಷಿನ್ ಉಪಯೋಗಿಸ್ತೆ. ಹಾ, ಓಕೆ. ಸೊ ಅದೇ ಇಪ್ಪದು ಮನೇಲಿ ಮಾಡುವಾಗದೇ ಈಗ ಮಾಮೂಲಿ ಸಣ್ಣ ಗಿಣ್ಣಲಿಂದ ಹಿಡಿದು ಈ ಹ್ಮ್ ಮೆಷರಿಂಗ್ ಕಪ್ಗಳ ಉಪಯೋಗ ಆಯ್ತು. ಬಟ್ ಹ್ಮ್ ಪ್ರೊಫೆಷನಲ್ ಆಗಿ ಶುರು ಮಾಡುವಾಗ ಒಂದೊಂದು ಗ್ರಾಮದೇ ಹ್ಮ್ ಮ್ಯಾಟರ್ ಆಯ್ತು. ಸೊ ಹ್ಮ್ ವೇಯಿಂಗ್ ಮೆಷಿನ್ ಸಣ್ಣ ವೇಯಿಂಗ್ ಮಿಷಿನ್ ಬಂತು. ಸೊ ಹ್ಮ್ ಅದು ತುಂಬಾ ಉಪಯೋಗಕ್ಕೆ ಬಂತು. ಹ್ಮ್ ಟಿನ್ನು ಇದೀಗ ಹ್ಮ್ ಮನೆಯದೇ ಎನ್ನದು ಹ್ಮ್ ಅಶನದ ಕುಕ್ಕರ್ ಪಾತ್ರೆ ಹ, ಇದ್ರಲ್ಲಿ ಹ, ಮಾಡ್ಲಕ್ ಹ, ಇದು ಒಂದು ಆಪ್ಷನ್ ಇದ್ದು ನಮಗೆ ಇದರಲ್ಲಿ ಹ, ಮಾಡ್ಲಕ್. ಬಟ್ ಹ, ಬೇಕಿಂಗ್ ಹೇಳಿ ನಾವು ಪ್ರೊಫೆಷನಲ್ ಆಗಿ ಅಥವಾ ಹ್ಮ್ ಹೆಂಗೋ ಶುರು ಮಾಡಿಯಪ್ಪ ಇದು ಕನ್ವೀನಿಯಂಟ್ ಇತ್ತು. ಇದು ಸ್ಕ್ವೇರ್ ಹ್ಮ್ ಟಿನ್, ಹ್ಮ್ ಇದು ಹ್ಮ್ ರೌಂಡ್ ಟಿನ್. ಸೊ ಇದು ಹಿಂಗಿತ್ತು. ಹ್ಮ್ ಹಿಂಗಿಪ್ಪದ್ರಲ್ಲಿ ನಾವು ಹ್ಮ್ ತಕೊಂಡು ಮಾಡ್ಲಕ್. ಅಥವಾ ಹ್ಮ್ ಅಲ್ಯೂಮಿನಿಯಂ ಇಂದಾದ್ರೆ ಹೆಚ್ಚು ಲಾಯ್ಕಪ್ಪದು ಬೇಕಿಂಗ್ ಹ್ಮ್ ಅಪ್ಪಗ ಅಂತ ಕೇಳಿದ್ರೆ ಅದು ಹೀಟಿನ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡ್ತು. ಹ್ಮ್ ಹಂಗಾಗಿ ಹ್ಮ್ ಅಲ್ಯೂಮಿನಿಯಂ ನ ಜಾಸ್ತಿ ಬೇಕಿಂಗ್ ಇಲ್ಲಿ ಯೂಸ್ ಮಾಡ್ತಾವ್. ಅಂತ ಕೇಳಿದ್ರೆ ಹ್ಮ್ ಒಂದರಿ ಬೇಕ್ ಮಾಡಿ ಅಲ್ಲೇ ಮಡಗುತ್ತಿಲ್ಲ ಅದು ಇಮಿಡಿಯೇಟ್ ತಗೊಂಡಿದ್ದು. ಅದು ಜಸ್ಟ್ ಬೇಯವಲೆ ಮಾತ್ರ. ಬಟ್ ಈವನ್ ಆಗಿ ಬೇಯವಲೆ ಹೆಲ್ಪ್ ಆಯ್ತು. ಸ್ಟೀಲ್ ಹ್ಮ್ ಇಂದೆಲ್ಲ ಆದ್ರೆ ಅಷ್ಟು ಹ್ಮ್ ಲಾಯ್ಕ್ ಅಲ್ಲಿ ಆಗುತ್ತಿಲ್ಲ. ಬಟ್ ಹ್ಮ್ ಆದ್ರೂ ಯೂಸ್ ಮಾಡ್ಲಾಗಳೆ ಅಂತೆಲ್ಲ ಮಾಡ್ಲ ಹ್ಮ್ ಹ್ಮ್ ಹಂಗೆ. ಮತ್ತೆ ಎಂತಕ್ಕೆ ಇದು ಇಂಪಾರ್ಟೆಂಟ್ ಹೇಳಿದರೆ ಹ್ಮ್ ಆ ಮೆಜರ್ಮೆಂಟ್ ಎಂತಕ್ಕೆ ಇಂಪಾರ್ಟೆಂಟ್ ಹೇಳಿ ಬೇಕಿಂಗ್ ಅಲ್ಲಿ ಒಂಥರ ಸೈನ್ಸ್ ಇದ್ದಿದ್ದಲ್ಲಿ ಹ್ಮ್ ಹ್ಮ್ ಸುಮ್ಮನೆ ಮಾಡ್ಲಾ ಈಗ ಫಾರ್ ಎಕ್ಸಾಂಪಲ್ ನಾವು ಮನೇಲಿ ಹ್ಮ್ ಏನೋ ಒಂದು ಅಡಿಗೆ ಒಂದು ಹ್ಮ್ ಸಾಂಬಾರ ಮಾಡ್ಕೊಂಡ್ವಿ. ಹ್ಮ್ ಹ್ಮ್ ಅದು ಎಂತಾದ್ರು ತುಂಬಾ ಖಾರ ಆತು, ಓಹ್ ಖಾರ ಜಾಸ್ತಿ ಆತಿದು, ಈ ಮೆಣಸು ಖಾರ ಜಾಸ್ತಿ ಆತು ಹೇಳಿಕ್ಕೆ ನಾವು ಖಾರ ಕಮ್ಮಿ ಮಾಡ್ಲೆ ಬಟಾಟೆ ಕಟ್ ಹ್ಮ್ ಮಾಡಿ ತುಂಬಾ ಬೇರೆ ಹ್ಮ್ ಬೇರೆ ಟಿಪ್ಸ್ ಇದೆ. ಹ್ಮ್ ಬಟಾಟೆ ಹಾಕುದು ಅಥವಾ ರಜ ನೀರ್ ಹ್ಮ್ ಸೇರ್ಸಿಕ್ಕಿರತ್ತೆ ದೊಡ್ಡ ಹ್ಮ್ ಮಾಡಿಕ್ಕಿ ಅಥವಾ ಪುನಃ ಅರಪ್ಪು ಹ್ಮ್ ಕಡದ್ ಹಾಕಿಕ್ಕಿಯ ಹ್ಮ್ ಅದ್ರ ಖಾರ ಕಮ್ಮಿ ಮಾಡುದು ಹಂಗೆಲ್ಲ ಹ್ಮ್ ಮಾಡ್ಲೌತು. ಹ್ಮ್ ಹಂಗೆ ಹೆಂಗೋ ಮಾಡಿ ಅದ್ರ ಸರಿ ಮಾಡ್ಲಂತ ಹೌದು. ಬಟ್ ಹ್ಮ್ ಕೇಕ್ ಬೇಕಿಂಗ್ ಇಲ್ಲಿ ಅಂತ ಹೇಳ್ರಿ ಬರೀ ಕೇಕ್ ಮಾತ್ರ ಅಲ್ಲ. ಓವರ್ ಆಲ್ ಹ್ಮ್ ಬೇಕಿಂಗ್ ಇಲ್ಲಿ ಹೆಂಗೆ ಹೇಳ್ರಿ ಪರ್ಟಿಕ್ಯುಲರ್ ಮೆಜರ್ಮೆಂಟ್ ಇಟ್ಟು ಹ್ಮ್ ಒಂದು ಮಿಸ್ ಆತು ಹೇಳಿ ಆದ್ರೆ ಮಿಸ್ ಹ್ಮ್ ಆಗಿ ಒಂದರಿ ಅವನ್ ಒಳ ಹೋತುಳೆ ಅಥವಾ ಅದು ಬೇಯವಲೆ ಹೋತುಳೆ ಆದ್ರೆ ಹ್ಮ್ ಬಪ್ಪಲ್ಲಿ ಅದಕ್ಕೆ ನಾವೆಂತ ಮಾಡ್ಲಾ ಹೋಗ್ತಿವಿ. ಅಥವಾ ಬಂದ ಮೇಲೆ ಇವುದೇ ಅದು ಹ್ಮ್ ಗಟ್ಟಿ ಆತು ಬೆಂದಿದಿಲ್ಲೇ ಹೇಳಿ ಆದರೆ ಅಥವಾ ಎಂತದೋ ಒಂದು ಹ್ಮ್ ಆತೋಳೆ ಆದ್ರೆ ಎಂತ ಮಾಡ್ಲಾ ಹ್ಮ್ ಹೋಗ್ತಿಲ್ಲ ಅದ್ರ ಚೇಂಜ್ ಮಾಡ್ಲಾ ಹೋಗ್ಲಿ. ಹ್ಮ್ ಹಂಗಾಗಿ ಅದ್ರಲ್ಲಿ ಅದಕ್ಕೆ ಪ್ರಿಸಿಷನ್ ತುಂಬಾ ಇಂಪಾರ್ಟೆಂಟ್. ಸೊ ಹ್ಮ್ ಅದಕ್ಕೆ ಈ ಮೆಜರ್ಮೆಂಟ್ ಅದಕ್ಕೆ ವೆರಿ ಇಂಪಾರ್ಟೆಂಟ್. ಈ ಹ್ಮ್ ಸಣ್ಣ ಸಣ್ಣ ಇರ್ತು. ಈಗ ಫಾರ್ ಎಕ್ಸಾಂಪಲ್ ಒಂದು ಟೇಬಲ್ ಸ್ಪೂನ್ ಹೇಳ್ರೆ ಇದಕ್ಕೆ ಹ್ಮ್ ಈಕ್ವಲ್ ಆಗುತ್ತೆ. ಇದು ದೊಡ್ಡ ಸ್ಪೂನ್, ಹ್ಮ್ ಇದು ಹ್ಮ್ ಮೆಜರಿಂಗ್ ಸ್ಪೂನ್. ಹ್ಮ್ ಮಾಮೂಲಿ ಬೇಕಿಂಗ್ ಮಾಡುವಾಗ ಅದು ಆಯ್ತು. ಬಟ್ ಹ್ಮ್ ಪ್ರೊಫೆಷನಲ್ ಆಗಿ ಮಾಡುವಾಗ ಅದು ಯಾವತ್ತೂ ತಪ್ಪಪ್ಪಲಾಗ. ಹ್ಮ್ ಬೇರೆಯವಕ್ಕೆ ನಾವು ಕೊಡುವ ಒಂದು ಸತಿ ಇದೆ ಅದು ತಪ್ಪಪ್ಪಲಾಗ. ಮತ್ತೆ ಅದ್ರ ಅವಾಗ ಅವಾಗ ರುಚಿ ಎಲ್ಲ ನೋಡ್ಲಾಗುತ್ತಿಲ್ಲ ಹ್ಮ್ ಮಾಡುವಾಗ. ಹಿಂಗೆ ಹ್ಮ್ ಇರ್ತು ಹಿಂಗೆ ಹಂಗೆ ಇರ್ತು ರೆಸಿಪಿಲಿ. ಆ ಹ್ಮ್ ಸೊ ಹಾಗೆ ಮಾಡಕ್ ಹೊಳೆ ಆದ್ರೆ ಇದೆಲ್ಲ ಒಂದೇ ಫಾಲೋ ಮಾಡಕ್ ಅದೊಂದು ಕಾಂಪ್ಲಿಕೇಶನ್ ಇದ್ದು ಬೇಕಿಂಗ್ ಇಲ್ಲಿ. ಹ್ಮ್ ಆ ಹ್ಮ್ ಆದ್ರೆ ಅದು ಆಕ್ಚುಲಿ ಕಾಂಪ್ಲಿಕೇಶನ್ ಅಲ್ಲ. ಒಂದರಿಗೊಂತಾದರೆ ಹ್ಮ್ ಅದು ಅರ್ಥ ಆತು ಹೇಳಿ ಆದರೆ ಅದು ಹ್ಮ್ ತುಂಬಾ ಸುಲಭ ಇದ್ದು. ಆದ್ರೆ ಹ್ಮ್ ಹಾಗೆ ಮಾಡಿಕೊಂಡು ಹೋಗಲ್ಲ. ಹ್ಮ್ ಓಕೆ. ಓಕೆ. ಈಗ 2026 ಇಲ್ಲಿ ಖಂಡಿತ ಪ್ರತಿಯೊಬ್ಬಂಗೂ ಈಗ ಯಾವುದೇ ಪ್ರೊಫೆಷನ್ ಆಗಲಿ ಅವರದ್ದೊಂದು ಸೋಷಿಯಲ್ ಮೀಡಿಯಲ್ಲಿ ಒಂದು ಪ್ರೊಫೈಲ್ ಇದ್ದು ಹೇಳ್ರೆ ರಿವ್ಯೂಸ್ ಅಂತೂ ಖಂಡಿತ ಬಂದೇ ಬರ್ತದೆ. ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ. ಹಾಗೆ ಸೋಷಿಯಲ್ ಮೀಡಿಯಾ ತುಂಬಾ ಪವರ್ಫುಲ್ ಇದ್ದು ಇಳೆ ಹೇಳಕ್ಕು ಹಿಂಗೆ ಇವಾಗ ಒಬ್ಬ ಬೇಕರಿಗೆ ಇಂದು ಸುಮಾರಷ್ಟು ಬೇಕರಿಗಳು ಇದ್ದು ಹೋಮ್ ಬೇಕರ್ಸ್ಗಳು ಸುಮಾರಷ್ಟು ಜನ ಇದ್ದು ಕಾಂಪಿಟೇಷನ್ ಹೇಳುದು ಪೀಕ್ ಲೆವೆಲ್ ಇದ್ದು ನಿಂಗೊಗೆ ಈ ರಿವ್ಯೂಸ್ ಹೇಳುದು ಎಷ್ಟು ಇಂಪಾರ್ಟೆಂಟ್ ಆಯ್ತು. ಈ ಎನ್ನ ಬಿಸ್ನೆಸ್ ಸೋಷಿಯಲ್ ಮೀಡಿಯಾದ ಇದರಲ್ಲಿ ಡಿಪೆಂಡ್ ಆಗಿದ್ದು ಕೋರ್ಸ್. ಹ್ಮ್ ಅದು ಮಾತ್ರ ಹ್ಮ್ ಅಲ್ಲ ಎಂತಕ್ಕೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಎಂತ ಆಯ್ತು ಹೇಳಿದ್ರೆ ಬಾಯಿಂದ ಬಾಯಿ ಈಗ ಒಬ್ಬರಿಂದ ಹ್ಮ್ ಒಬ್ಬರು ಹ್ಮ್ ಹಿಂಗೆ ಹ್ಮ್ ಹೋಗಿಯೇ ಒಂದು ಕೇಕ್ ಮಾಡ್ತೆ ಹೇಳಿ ಗೊಂತಾಗಿ ಹ್ಮ್ ಅವೇ ನನಗೆ ಹ್ಮ್ ಹೆಚ್ಚು ಕಸ್ಟಮರ್ಸ್ ಇರೋದು. ಆದ್ರೆ ಹ್ಮ್ ಸೋಷಿಯಲ್ ಮೀಡಿಯಾದ್ದು ಎಂತ ಪ್ಲಾಟ್ಫಾರ್ಮ್ ನನಗೆ ಎಂತ ಹೆಲ್ಪ್ ಆಯ್ತು ಹೇಳಿ ಆದರೆ ಆಮ್, ಈಗ ಇನ್ಸ್ಟಾಗ್ರಾಮ್ ಇಲ್ಲಿ ಎನ್ನದು ಇನ್ಸ್ಟಾಗ್ರಾಮ್ ಪೇಜ್ ಇದ್ದು ಆ ಹ್ಮ್ ಪೇಜ್ ಅಲ್ಲಿ ಪೋಸ್ಟ್ ಮಾಡಿದ್ದರಿಂದ ಸೊ ಹ್ಮ್ ಬೆಂಗಳೂರು,
ಈಗಾನು ಬೇಕಿಂಗ್ ಸದ್ಯಕ್ಕೆ ಮೈಸೂರ್ಲಿ ಇಪ್ಪ ಕಾರಣ ಮೈಸೂರು ಮತ್ತೆ ಪುತ್ತೂರ್ಲಿ ಮಾಡ್ತೆ ಪುತ್ತೂರಿಗೆ ಬಂದಿಪ್ಪ ಸೊ ಪುತ್ತೂರ್ಲಿ ನನಗ ಒಂದೊಂದು ಆರ್ಡರ್ ಸಿಕ್ಕುತ್ತು ಮತ್ತೆ ಮೈಸೂರ್ಲೆ ಮೇನ್ ಆಗಿ ಅದಲ್ಲದೆ ಈ ಸೋಷಿಯಲ್ ಮೀಡಿಯಾ ನೋಡಿ ಈಗ ಟೀ ಕೇಕ್ಸ್ ಮತ್ತೆ ಬ್ರೌನಿ ಮತ್ತೆ ಕುಕ್ಕೀಸ್ ಇದಕ್ಕೆಲ್ಲ ನನಗೆ ಕೊರಿಯರ್ ಮಾಡುವ ಹಂಗೆ ಆಯ್ತು ಅಲ್ಲಿ ಬೆಂಗಳೂರು ಮೈಸೂರಿಂದ ಮಂಗಳೂರಿಂದ ಎಲ್ಲ ನನಗೆ ಆರ್ಡರ್ಸ್ ಬಂತು ಸೊ ಇದು ಸೋಷಿಯಲ್ ಮೀಡಿಯಾದಾಗಿ ಅದು ಇಲ್ಲದ್ರೆ ಆನೆ ಆಗಿ ನನಗೆ ಬೇರೆ ಯಾವ ಪ್ಲಾಟ್ಫಾರ್ಮ್ ಇಲ್ಲ ಸೊ ಒಂದು ಹೋಮ್ ಬೇಕರಿಂಗ್ ಸೋಷಿಯಲ್ ಮೀಡಿಯಾ ತುಂಬಾ ಇಂಪಾರ್ಟೆಂಟ್ ಇದ್ದು ಹಂಗಾಗಿ ಇದರಿಂದಾಗಿ ನನಗೆ ಹಿಂಗೆ ಈ ತರ ಬೆನಿಫಿಟ್ ಆಯ್ತು ಟೀ ಕೇಕ್ಸ್ ಮತ್ತೆ ಕಪ್ ಕೇಕ್ ಮಫಿನ್ಸ್ ಮತ್ತೆ ಕುಕೀಸ್ ಎಲ್ಲ ನಾನು ಕೊರಿಯರ್ ಮಾಡ್ತೆ ಇಲ್ಲಿಂದಲೇ ನಾನು ಕೊರಿಯರ್ ಮಾಡ್ತೆ ಅದು ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾದಾಗಿ ಅದು ಈಗ ಬೇಕಿಂಗ್ ಹೇಳಿದ್ರೆ ಖಂಡಿತ ಎಂತ ಹೇಳುದು ಖಾಲಿ ಮನೇಲಿ ಮಾಡ್ರೆ ಮಾತ್ರ ಸಾಲ ಅದ್ರ ಒಂದು ಕಡೆಂಗೆ ಹೋಗಿ ಎತ್ತುಸೆಕ್ಕು ಕೂಡ ಎತ್ಸೆಕಾವ್ತು ನಾವು ಸೊ ನಿಂಗ ಹೇಗೆ ನಿಂಗಳೇ ಹೋಗ್ತೀರಾ ಅಥವಾ ನಿಂಗಳ ಮನೆಯವ್ರು ಯಾರು ಹೋಗ್ತವ ಮನೆಯವರ ಸಪೋರ್ಟ್ ಇದಕ್ಕೆ ಹೆಂಗಿದ್ದು ಅದು ಎಲ್ಲದಕ್ಕೂ ಒಂದು ಸಪೋರ್ಟ್ ಇಲ್ಲದ್ರೆ ಮನೆಯಿಂದ ಸಪೋರ್ಟ್ ಇಲ್ಲದ್ರೆ ಅಂತವ್ ಮಾಡ್ಲಾಗುತ್ತಿಲ್ಲ ನನಗೆ ತುಂಬಾ ಸಪೋರ್ಟ್ ಆ ಗಂಡ ಮತ್ತೆ ಅತ್ತೆ ಮಾವ ಇಲ್ಲಿ ಮೇನ್ ಸೊ ಅವ್ರು ತುಂಬಾ ಸಪೋರ್ಟ್ ಮಾಡ್ತಾವ ನನಗೆ ಎಂತಾರು ಆರ್ಡರ್ಸ್ ಬಂದತ್ತು ಹೇಳಿ ಎಲ್ಲ ಆದಪ್ಪಾಗ ಅಡ್ಗೆ ಮಾಡುದಕ್ಕೆ ಅತ್ತೆ ಫುಲ್ ಇನ್ವಾಲ್ವ್ ಆತು ಮತ್ತೆ ಎಲ್ಲಾರು ಡೆಲಿವರಿ ಮಾಡಕ್ಕೂ ಕೇಕಿನ ಹೇಳಿ ಎಲ್ಲ ಆದರೆ ಕೆಲವೊಂದು ಅವೇ ಬಂದು ತಕೊಂಡ್ ಹೋಗ್ತವು ಬಟ್ ಕೆಲವೊಂದರಿ ನಾವು ಹೋಗಿ ಕೊಡ್ತು ಹೇಳಿ ಅಪ್ಪಗ ಎನ್ನ ಗಂಡ ಹಿಂಗೆ ಹೋಗಿ ಇದ್ ಕೊಡ್ಲೆ ಎಲ್ಲ ತುಂಬಾ ಹೆಲ್ಪ್ ಮಾಡ್ತಾವ್ ಅದಿಲ್ಲದೆ ಇದು ಇಷ್ಟು ಈಸಿಯಾಗಿ ಮಾಡ್ಲಾಗ್ತಿಲ್ಲ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಫ್ಯಾಮಿಲಿ ಸಪೋರ್ಟ್ ತುಂಬಾ ಬೇಕಾವತ್ತು ಹಂಗೆ ಊರಲ್ಲಿ ಆದರೂ ಅಷ್ಟೇ ಅಪ್ಪಂದೇ ಹೆಲ್ಪ್ ಮಾಡ್ತಾವ್ ಅಣ್ಣಂದೇ ಹೆಲ್ಪ್ ಮಾಡ್ತಾ ಸೊ ಹಂಗಾಗಿ ಎಲ್ಲಾ ಕಡೆ ಇದೆ ಒಂದು ಸಪೋರ್ಟ್ ಇಲ್ಲದೆ ಎಂತವೋ ಮಾಡ್ಲಾಗ್ತಿಲ್ಲ ಸಪೋರ್ಟ್ ಎಪ್ರಿಸಿಯೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಎಸ್ಪೆಷಲಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ಮತ್ತೆ ಈ ಒಂದರಿ ಗ್ರೋತ್ ಬಪ್ಪಲೆ ಶುರು ಆದ ಮೇಲೆ ನಮಗೆ ಅದರ ಈಸಿಯಾಗಿ ಮಾಡಿಕೊಂಡು ಹೋಪ ದಾರಿಗೆ ನಮಗೆ ಸುಮಾರು ಸಿಕ್ಕುತ್ತೆ ಸೋಷಿಯಲ್ ಮೀಡಿಯಾದ ಬಗ್ಗೆ ಬಂದ್ರೆ ಈಗ ಖಂಡಿತ ಒಂದೊಂದು ಕೇಕ್ಗಳು ಟ್ರೆಂಡ್ ಆಗ್ತಾ ಹೋತು ಇಲ್ಲಿ ಹೇಳಕ್ಕೂ ಹೇಳ್ರೆ ಈಗ ಅದೇ ಫಸ್ಟಿಂಗ್ ಈಗ ಬೆಂಟು ಕೇಕ್ ಹೇಳಿ ಬಂತು ಅಲ್ಲಿಂದ ಈಗ ನೋಡ್ತಾರೆ ಪುಲ್ಲಪ್ ಕೇಕ್ ಮತ್ತೆ ಸುಮಾರಷ್ಟು ಕೇಕ್ಗ ಒಟ್ಟು ಟ್ರೆಂಡ್ ಆಯ್ತು ಹಂಗೆ ಅದನ್ನೇ ನೆಕ್ಸ್ಟ್ ಫಾಲೋ ಮಾಡ್ತಾವೆ ಯಂಗ್ಸ್ಟರ್ಸ್ ಸೊ ಹೆಂಗೋಗೆ ಹಿಂಗ್ ಇಪ್ಪದು ಬೇಕು ಹೇಳಿ ಒಬ್ಬ ಹೋಮ್ ಬೇಕರ್ ಅಪ್ಡೇಟ್ ಆಗ್ಕೊಂಡೇ ಇರಕಾವತ್ತು ಹಂಗೆ ಪ್ರಾಕ್ಟೀಸ್ ಮಾಡ್ಕೊಂಡೇ ಇರಕಾವತ್ತು ಸೊ ಇದ್ರ ಬಗ್ಗೆ ನಿಂಗೆ ಎಂತ ಹೇಳಿ ಇದು ಟ್ರೆಂಡ್ ಎವ್ರಿ ಫ್ಯೂ ವೀಕ್ಸ್ ಇಲ್ಲಿ ಚೇಂಜ್ ಆಗಿಕೊಂಡೇ ಇತ್ತು ಈ ಟೈಮ್ ಇಲ್ಲಿ ಒಂದು ಸಣ್ಣ ಸೆಲೆಬ್ರೇಷನ್ ಹೇಳಿ ಬಂದ ತೋಡಿ ಆದ್ರೆ ಅದಕ್ಕೆ ಈ ನಮೂನೆ ಕೇಕ್ ಇನ್ನೊಂದು ನಮೂನೆ ಹೇಳಿ ಆದ್ರೆ ಇನ್ನೊಂದು ನಮೂನೆ ಕೇಕ್ ಚೀಸ್ ಕೇಕ್ ಹೇಳಿ ಬಂತು ಬೆಂಟೋ ಕೇಕ್ ಹೇಳಿ ಬಂದದ್ದು ಮತ್ತೆ ಸ್ಮ್ಯಾಶ್ ಕೇಕ್ ಹೇಳಿ ಬಂದದ್ದು ಹೆಂಗ್ ಕೋಲಿ ಹಿಂಗೆ ಬಡದು ಹಂಗಿಪ್ಪದೆಲ್ಲ ಅದು ಟ್ರೆಂಡ್ ಬತ್ತು ಹೋಯ್ತು ಬಟ್ ಅದು ಎಲ್ಲವುದೇ ಟೆಕ್ನಿಕ್ ಒಂದು ಬೇಕರ್ ಹೇಳಿಯಪ್ಪ ಒಂದು ಹೋಮ್ ಬೇಕರ್ ಹೇಳಿಯಪ್ಪಾಗ ನಾವ್ ಯಾವಾಗ್ಲೂ ಅಪ್ಡೇಟ್ ಆಗಿಕೊಂಡು ಇರಕ್ಕು ಎಲ್ಲವುದೇ ಟೆಕ್ನಿಕ್ ಎಲ್ಲವುದೇ ನಾವು ಕಲ್ತು ಇದ್ದ ತೋಳೆ ಆದ್ರೆ ಅದ್ ನಮಗೆ ಎಂತ ತೊಂದರೆ ಅಂತೂ ಅಲ್ಲ ನಮಗೆ ಅದು ಬೆನಿಫಿಟ್ಸ್ ಸೊ ಯಾವ್ದಾದ್ರು ಒಂದು ಹೊಸ ವಿಷಯ ಬಂದತ್ತು ಹೇಳಿ ಅಪ್ಪಾಗ ನಾವ್ ಅದಕ್ಕೆ ಪ್ರಿಪೇರ್ ಆಗಿತ್ತು ಇದೆಲ್ಲ ಟೆಕ್ನಿಕ್ಸ್ ಕೇಕ್ ಮಾಡ್ಲೆ ಬಂದತ್ತು ಹೊಳ್ಯಾರೆ ಬೆಂಟೋ ಕೇಕ್ ಮಾಡ್ಲು ಬತ್ತು ಸೊ ಚಾಕ್ಲೇಟ್ ಟೆಂಪರಿಂಗ್ ಅದು ಇದು ಗೊಂತಿದ್ದು ಹೇಳಿ ಆದ್ರೆ ಆ ಸ್ಮ್ಯಾಶ್ ಕೇಕ್ ಮಾಡ್ಲುದೇ ಏನು ಕಷ್ಟ ಇಲ್ಲ ಸೊ ಹಿಂಗೆ ಎಲ್ಲವುದೇ ಅಂತ ಹೇಳಿದ್ರೆ ನಾವು ಅಪ್ಡೇಟ್ ಆಗಿಕೊಂಡು ಹೋಗಿಕೊಂಡಿರಕ್ಕು ಕಲ್ತುಕೊಂಡೇ ಇರಕ್ಕು ಇದು ಕಲಿಯೋದು ಯಾವುದೇ ವಿಷಯಲ್ಲಿ ಆದರುದೇ ಕಲಿಯೋದು ಹೊಳಿ ನಿಂಬದೊಳಿಲ್ಲ ಪ್ರತಿಯೊಂದು ವಿಷಯ ಆದ್ರೆ ನಾವು ನೋಡಿತ್ತು ಹೊಳಿ ಆದರೆ ಅದರಲ್ಲಿ ಮನಸ್ಸಿದ್ದು ಹೊಳಿ ಆದ್ರೆ ನಮಗೆ ಕಲಿಯುವುದೇ ಸಿಕ್ಕುತ್ತು ಸುಮಾರು ಸೊ ಎಸ್ ನಿಂಗಳ ಪೇಜಿನ ಸ್ಟಾರ್ಟ್ ಮಾಡಿದ್ದಿ ಖಂಡಿತ ಪ್ರತಿಯೊಬ್ಬಂಗೂ ಇನ್ಸ್ಟಾಗ್ರಾಮ್ ಇಲ್ಲಿ ಹೋಗಿ ವಿಸ್ಕ್ ಟ್ರೀಟ್ಸ್ ಹೇಳಿ ಹುಡುಕಿರೆ ಮೇಘಕ್ಕನ ಪೇಜ್ ಸಿಕ್ಕುತ್ತು ಹಾಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಖಂಡಿತ ಕಾಂಟ್ಯಾಕ್ಟ್ ನಂಬರ್ನ ಹೇಳುವಿರಾ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅದೇ ವಿಸ್ಕ್ ಟ್ರೀಟ್ ಏನದು ಇನ್ಸ್ಟಾಗ್ರಾಮ್ ಪೇಜ್ ಏನಾಗೆ ವಾಟ್ಸಪ್ ಅಥವಾ ಕಾಲ್ ಡೈರೆಕ್ಟ್ ಮಾಡ್ಲಿಕ್ಕೂ ಈಗ ನಾನು ಕರ್ನಾಟಕದಲ್ಲಿ ಎಲ್ಲಿ ಆದರುದೇ
ಹ್ಮ್ ಬ್ರೌನೀಸ್ ಮತ್ತೆ ಟೀ ಕೇಕ್ ಮತ್ತೆ ಕುಕೀಸ್ ಈ ತರ ಹ್ಮ್ ಎಲ್ಲಾನು ಕೊರಿಯರ್ ಮಾಡ್ತೆ. ಹಂಗೆಂತಾರು ಇದ್ದತ್ತು ಹೇಳಿದ್ರೆ ಯಾವ ಹೊಡೆಯಲಿದ್ದರದೆ ನನಗೆ ರೀಚ್ ಔಟ್ ಮಾಡ್ಲಕ್ಕು ಎನ್ನ ಹ್ಮ್ ಕಾಂಟ್ಯಾಕ್ಟ್ ನಂಬರ್ 8197470166 ಮತ್ತೆ ಹ್ಮ್ ಇನ್ಸ್ಟಾಗ್ರಾಮ್ ಇಲ್ಲಿ ನನಗೆ ಮೆಸೇಜ್ ಮಾಡ್ರಕ್ಕು ನಾನು ಆದ್ರೆ ಹ್ಮ್ ನನಗೆ ಫೋನ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡುದರ ಅಂತ ಪ್ರಿಫರ್ ಮಾಡ್ತೆ. ಎಸ್ ನಿಂಗ ಒಂದು ಚಾಲೆಂಜ್ನ ಆಲ್ರೆಡಿ ಹೇಳಿದೆ ಹೇಳ್ರೆ ಒಂದರಿ ಅದು ಓವೆನ್ ಒಳ ಹೊತ್ತು ಹೇಳಿ ಆದರೆ ಬೇರೆಂತ ಮಾಡ್ಲೇಡಿಯಾ ಹೇಳಿ ಅದ್ರೊಟ್ಟಿಗೆ ನಿಂಗ ಹೇಳಿದೆ ಕೊರಿಯರ್ ಮಾಡ್ತೆ ಹೇಳಿ. ಈಗ ಕೇಕ್ ಹೇಳಿ ಬಂದರೆ ಖಂಡಿತ ಅದ್ರಲ್ಲಿ ಸುಮಾರಷ್ಟು ಚಾಲೆಂಜ್ ಈಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೊತ್ತೊಂಡು ಹೋಗ್ತಾರೆ ಅದು ಸೈಡಿಲೆಲ್ಲ ಹಿಡ್ದೆಲ್ಲ ಇತ್ತು. ಸೊ ಇದ್ರೊಟ್ಟಿಗೆ ಲೈಕ್ ಬೇರೆ ರೀತಿಯ ಚಾಲೆಂಜಸ್ ಎಂತ ಯಾವ್ದೆಲ್ಲ ಇತ್ತು ಹೇಳಿ. ಚಾಲೆಂಜಸ್ ಹೋಮ್ ಬೇಕರ್ಸಿಂಗೆ ಎಂತ ಮೇನ್ ಚಾಲೆಂಜಸ್ ಹೇಳ್ರೆ ಆ ಬೇಕರಿಗ ಇತ್ತು. ಈಗ ಬೇರೆ ಕೆಫೆ ಕಲ್ಚರ್ ತುಂಬಾ ಹ್ಮ್ ಟ್ರೆಂಡಿಲಿದ್ದು ಮತ್ತೆ ಹ್ಮ್ ವಾರಕ್ಕೆ ಹೊಸ ಹೊಸ ಕೆಫೆಗೆಲ್ಲ ಓಪನ್ ಆಗ್ತಾ ಇತ್ತು. ಒಳ್ಳೊಳ್ಳೆ ಹ್ಮ್ ಕೆಫೆಗದೇ ಓಪನ್ ಆಗ್ತಾ ಇತ್ತು. ಅದಲ್ಲದೆ ಹ್ಮ್ ಹೋಮ್ ಬೇಕರ್ಸೇ ಟಫ್ ಹ್ಮ್ ಕಾಂಪಿಟಿಷನ್ ಇತ್ತು. ಹ್ಮ್ ಸೊ ಹ್ಮ್ ಇದೆ ಎಲ್ಲದರ ಇದೇ ಮೇನ್ ಚಾಲೆಂಜ್ ನಮಗೆ. ಹ್ಮ್ ಬಟ್ ಈ ಹ್ಮ್ ಚಾಲೆಂಜಿನ ಹೆಂಗೆ ನಾವು ಬ್ರೇಕ್ ಮಾಡೋದು ಹೇಳ್ರೆ ಹ್ಮ್ ನಮಗೆ ಇದು ಎಲ್ಲರ ಮಧ್ಯೆ ನಮ್ಮ ಪ್ರಾಡಕ್ಟ್ ಯುನೀಕ್ ಆಗಿರಬೇಕು ಮತ್ತೆ ಹ್ಮ್ ವಿಶಿಷ್ಟವಾಗಿರಕ್ಕೂ ಮತ್ತೆ ಎದ್ದು ಕಾಣಕ್ಕೂ. ಹ್ಮ್ ಅದು ನಾವು ನಮ್ಮ ಕ್ವಾಲಿಟಿಲಿ ಮತ್ತೆ ನಾವು ಯೂಸ್ ಮಾಡುವ ಇಂಗ್ರೀಡಿಯೆಂಟ್ ಮಾಡಿಕೊಂಡು ಹ್ಮ್ ಇದರಲ್ಲಿ ಹ್ಮ್ ಮಾಡೋದು. ಪ್ರೈಸ್ ಇದೇ ಹ್ಮ್ ಮ್ಯಾಟರ್ ಆಯ್ತು. ಅಲ್ಲಿಗೆ ಹ್ಮ್ ಕಮ್ಮಿ ಕೊಡ್ತಾವು. ನಾವು ಇಲ್ಲಿ ಹ್ಮ್ ಹ್ಮ್ ನಿಂಗ ಇಷ್ಟು ಜಾಸ್ತಿ ಕೊಡ್ತೇಯ ನಿಂಗ ಎಂತಕ್ಕೆ ಹ್ಮ್ ಅಷ್ಟು ಕಮ್ಮಿಗೆ ನನಗೆ ಅಲ್ಲಿ ಸಿಕ್ಕುತ್ತಲ್ಲ ನಿಂಗಳದ್ದು ಎಂತಕ್ಕೆ ಇಷ್ಟು ಜಾಸ್ತಿ ಹೇಳುವಾಗ ಹ್ಮ್ ನಾವು ಎಂಗಳದ್ದು ಜಾಸ್ತಿ ಹೇಳಿ ಹಂಗೆ ಹೇಳುದಲ್ಲ. ಅದು ಎಂತಕ್ಕೆ ಜಾಸ್ತಿ ಹೇಳಿ ನಾವು ಕಸ್ಟಮರ್ಸ್‌ಗೆ ಅರ್ಥ ಮಾಡ್ಸಕ್. ಹ್ಮ್ ಆ ಹ್ಮ್ ಎಂತಕ್ ಅರ್ಥ ಮಾಡ್ಸಕ್ಕೂ ಹೇಳಿ ಆದ್ರೆ ನಮಗೆ ಅದರ ಬಗ್ಗೆ ಸರಿಯಾದ ಮಾಹಿತಿ ಇರಬೇಕು. ಅಷ್ಟಪ್ಪಗ ನಮಗೆ ಹ್ಮ್ ಅರ್ಥ ಮಾಡ್ಸಲು ಆಗ್ತು. ಮತ್ತೆ ಅವು ಹ್ಮ್ ಕನ್ವಿನ್ಸ್‌ದೆ ಹ್ಮ್ ಅವ್ತವಿಲ್ಲೇ ಹೇಳಿಲ್ಲ. ಮತ್ತೆ ಈಗ ಎಂತ ಆಯ್ತು ಹೇಳ್ರೆ ಒಂದರಿ ಎರಡ್ ಸತಿ ಮನೆಯಲ್ಲಿ ಮಾಡಿದ ಕೇಕ್ ತಿಂದಪ್ಪಗ ಬೇಕಲ್ಲಿ ಹ್ಮ್ ಮಾಡಿದಷ್ಟು ಖುಷಿ ಎಂತಕ್ಕೆ ಅಲ್ಲಿ ತುಂಬಾ ಸಾಫ್ಟ್ ಇತ್ತು. ಹ್ಮ್ ಒಂಥರ ನಾರ್ಮಲ್ ಆಗಿ ಅಷ್ಟು ಸಾಫ್ಟ್ ಇಪ್ಪಲೆ ಸಾಧ್ಯವೇ ಇಲ್ಲ ಹೇಳುವಂಗೆ ಎಲ್ಲ ಸಾಫ್ಟ್ ಇತ್ತು. ಎಂತಕ್ಕೆ ಅದ್ರಲ್ಲಿ ಕೇಕೇ ಇರ್ತಿಲ್ಲ. ಎಂತಂದ್ರೆ ಬರೀ ಹ್ಮ್ ಕ್ರೀಮ್ ಇತ್ತು. ಹ್ಮ್ ತುಂಬಾ ಕಮ್ಮಿ ಕ್ವಾಲಿಟಿಯ ಕ್ರೀಮ್ ಹ್ಮ್ ಯೂಸ್ ಮಾಡ್ತಾವು. ಹ್ಮ್ ಆ ಹೋಮ್ ಬೇಕರ್ಸಿಂಗೆ ಅಷ್ಟು ಕಮ್ಮಿ ಚೀಪ್ ಇಂಗ್ರೀಡಿಯೆಂಟ್ ಸಿಕ್ಕುತ್ತೇ ಇಲ್ಲ ಹ್ಮ್ ಮಾರ್ಕೆಟಿಲ್ಲಿ. ತಕೊಂಬಂದೆ ಹ್ಮ್ ಹೋದರುದೇ ಸಿಕ್ಕುತ್ತಿಲ್ಲ. ಬಲ್ಕಿಲ್ಲಿ ಹ್ಮ್ ತಕೊಂಬದಲ್ಲ ಹ್ಮ್ ಹಂಗಾಗಿ. ಹ್ಮ್ ಸೊ ಇದೆಲ್ಲ ಚಾನ್ಸಸ್ ಇತ್ತು. ಮತ್ತೆ ಇನ್ನೊಂದೆಂತ ಹೇಳ್ರೆ ಆ ಸಡನ್ ಆಗಿ ಹಿಂಗೆ ಒಂದೊಂದು ಪೇಜು ಬೇಕಿಂಗ್ ಶುರು ಮಾಡಿದ್ದೆ ಹೇಳಿದರೆ ನಾಳೆಯೇ ಅದು ಗ್ರೋ ಆಗುತ್ತಿಲ್ಲ. ಹ್ಮ್ ಬೆಳೆತ್ತಿಲ್ಲ ಅಷ್ಟು ಬೇಗ. ಹ್ಮ್ ಆ ಹ್ಮ್ ಸೊ ಪೇಶನ್ಸ್ ಇರ್ತಿಲ್ಲ. ಎಷ್ಟೋ ಜನಕ್ಕೆ ಹ್ಮ್ ಹಂಗಾವ್ತು. ಅದು ಪೇಶನ್ಸ್ ಹ್ಮ್ ಇರ್ತಿಲ್ಲ. ಇದಲ್ಲಿ ಎಂತ ಎಂತ ಮಾಡ್ಲವ್ತ್ಲ ಯಾರು ಬರ್ತಾವಿಲ್ಲ, ಯಾರು ಆರ್ಡರ್ ಮಾಡ್ತಾವಿಲ್ಲ ನನ್ನತ್ರ ಹೇಳಿ. ಹಂಗೆಲ್ಲ ಆಮ್ ಅನ್ಸುತ್ತು. ಬಟ್ ಹ್ಮ್ ಅದರೆಲ್ಲ ಇದು ಮಾಡಿ ಸ್ಲೋ ಆಗಿ ಆವ್ತು. ನಾವು ಹ್ಮ್ ನಮ್ಮ ಪ್ರಾಡಕ್ಟ್ ನಾವು ಲಾಯ್ಕಲ್ಲಿ ಕೊಟ್ಟಿದ್ದವಳೆ ಆದ್ರೆ ಕಸ್ಟಮರ್‌ಗೆ ನಮ್ಮ ಹತ್ರ ವಾಪಸ್ ಬಂದೇ ಬರ್ತಾವ. ಅದೇ ಹೋಪ್ಸ್. ಹ್ಮ್ ಹ್ಮ್ ಸೊ ಇದೆಲ್ಲ ಸಣ್ಣ ಸಣ್ಣ ಚಾಲೆಂಜ್‌ಗ ಅಡ್ವೈಸ್ ಅಂತ ಹೇಳ್ರೆ ಹ್ಮ್ ಶುರುವಿಲಿ ತುಂಬಾ ನಿಧಾನವಾಗಿ ಬಿಸ್ನೆಸ್ ಬತ್ತು. ಹ್ಮ್ ಅಥವಾ ಬತ್ತೆ ಹೇಳಿ ಆಯ್ತು. ಆಗ ನಾವು ಆ ಟೆನ್ಷನ್ ಎಲ್ಲ ಅಪ್ಪದು ಬೇಡ ಅಥವಾ ಡಿಸಪಾಯಿಂಟ್ ಆಯ್ಕಾದ ಅಗತ್ಯ ಇಲ್ಲ. ಎಂತ ಕೇಳಿದ್ರೆ ಹ್ಮ್ ಒಂದರಿ ವೈರಲ್ ಆಗಿ ಹ್ಮ್ ಸಡನ್ ಆಗಿ ವೈರಲ್ ಇದ್ದು ಹ್ಮ್ ನೆಕ್ಸ್ಟ್ ದಿನವೇ ಅದು ಹ್ಮ್ ಇರ್ತೇ ಇಲ್ಲ ಹೇಳುವಂಗಾಯ್ತು. ಅದರಿಂದ ಸ್ಲೋ ಹ್ಮ್ ಆಗಿ ಡೆವಲಪ್ ಗ್ರೋತ್ ಅಪ್ಪದು ಎನಿ ಡೇ ಹ್ಮ್ ಬೆಟರ್. ಸೊ ಹ್ಮ್ ಹಾಗಾಗಿ ಅದೊಂದು ಪೇಶನ್ಸ್ ಬೇಕು ಈ ಹ್ಮ್ ಫೀಲ್ಡಲ್ಲಿ. ಹ್ಮ್ ಆ ಇಂದಿಂದ ನಾಳೆಗೆ ಆ ಎಂತ ಗ್ರೋತ್ ಆಗುತ್ತಿಲ್ಲ. ಹ್ಮ್ ಒಂದು 1-2 ವರ್ಷ ಮಿನಿಮಮ್ ತಕ್ಕೊಳ್ತು ನಾವು ಐಡೆಂಟಿಫೈ ಮಾಡಿಗೊಂಬಲ್ಲಿ ಎಲ್ಲ ಕಡೆಗೆ. ಹ್ಮ್ ಮತ್ತೆ ಹ್ಮ್ ಇನ್ನೊಂದು ಅಡ್ವೈಸ್ ಹೆಂಗೆ ಹೋಮ್ ಬೇಕರ್ಸ್ ಗ್ರೋ ಅಪ್ ಅಲ್ಲಕ್ಕೂ ಹೇಳಿದ್ರೆ ಇನಿಷಿಯಲಿ ಹ್ಮ್ ನಾವು ಮನೇಲಿ ಮನೆಯವರ ರಿಲೇಟಿವ್ಸ್ ಮನೆಗೆ ಹೋಪಾಗ ಒಂದು ಹ್ಮ್ ಕೇಕ್ ಮಾಡಿ ತಕೊಂಡು ಹೋಗ್ಬೋದು. ಸೊ ನಮ್ಮ ಹ್ಮ್ ಫಸ್ಟ್ ಕಸ್ಟಮರ್ಸ್ ನಮ್ಮ ಮನೆಯವೇ ಆಗಿ ಇರ್ತಾವ್. ಸೊ ಹ್ಮ್ ಅವಕ್ಕಿದೆ ನಾವು ಹೆಂಗೆ ಗೊತ್ತಾಗ್ತದೆ ನಾವು ಲಾಯ್ಕ ಕೇಕ್ ಮಾಡ್ತು ಹೇಳಿ ಹೆಂಗ್ ಗೊಂತಾಯ್ಕೊಳ್ಳ್ಯಾರ ನಾವು ಮಾಡಿಕ್ಕೆ ತಕೊಂಡು ಹೋಯ್ಕ್. ಹ್ಮ್ ಸೋಷಿಯಲ್ ಹ್ಮ್ ಮೀಡಿಯಾಲೆಲ್ಲ ಹಾಕುದೊಂದು ಇರ್ತು. ಅದಲ್ಲದೆ ಹ್ಮ್ ನಾವೇ ಆಗಿ ಮಾಡಿಕ್ಕಿ ಹಿಂಗೆ ಹೋಗಿ ಕೊಟ್ಟಪ್ಪಾಗ ಹ್ಮ್ ಆ ಅವಕ್ಕೆ ಓಹ್! ಲಾಯ್ಕ ಮಾಡ್ತಾವ ನೆಕ್ಸ್ಟ್ ಟೈಮ್ ಹಿಂಗೆ ನೆನಪು ಮಾಡಿ ಅವು ನಮ್ಮತ್ರ ಆರ್ಡರ್ ಮಾಡ್ತಾವ. ಸೊ ಹ್ಮ್ ಹಾಗೆ ಅವರಿಂದ ಅವರ ಫ್ರೆಂಡ್ಸಿಂಗೆ ಹ್ಮ್ ಹಂಗೆ ಒಬ್ಬರಿಂದ ಒಬ್ಬರ ಇದಕ್ಕೆ ಹೋಯ್ತು.
ಸ್ಲೋ ಹ್ಮ್ ಆಗಿ ಹಾಗಾಗಿ ಯಾವುದೇ ಒಂದು ಎಂತ ಹೇಳುದು ಪೇಶನ್ಸ್ ಬೇಕು ಹ್ಮ್ ಎಲ್ಲದಕ್ಕೂ. ಗ್ರೋ ಹ್ಮ್ ಅಪ್ ಅಲ್ಲೂ ಪೇಶನ್ಸ್ ಬೇಕು, ಬೇಕಿಂಗ್ ಹ್ಮ್ ಅಲ್ಲಿ ಬೇಕ್ ಹ್ಮ್ ಮಾಡ್ಲುದೇ ಪೇಶನ್ಸ್ ಬೇಕು. ಹ್ಮ್ ಹ್ಮ್ ಹಾಗೆ ಓಕೆ. ಈಗ ಲೈಕ್ ನನ್ನ ಲಾಸ್ಟ್ ಕ್ವೆಶ್ಚನ್ ಹೇಳಕ್ಕು ನಿಂಗಳ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ಸ್ ಖಂಡಿತ ಹೋಮ್ ಬೇಕರ್ ಆಗಿದ್ದಿ, ಇದನ್ನೇ ಮುಂದುವರಿಸುತ್ತೀರಾ? ಇದು ಒಂದು ಪ್ರಶ್ನೆ. ಮತ್ತೊಂದು ಪ್ರಶ್ನೆ ಅಂತರ ಹೇಳಿದ್ರೆ, ನನಗೆ ನಿಂಗಳ ಹತ್ರ ಕಲಿಯಕ್ಕೂ ಹೇಳಿ ಆದರೆ ನಿಂಗ ಕ್ಲಾಸಸ್ ಮಾಡ್ಲೆ ರೆಡಿ ಇದ್ದೀರಾ, ಮಾಡ್ತಾ ಇದ್ದೀರಾ ಆಲ್ರೆಡಿ? ಹೇಗೆ? ಹ. ಆ ಈಗ ಬೇಕರಿ ಹೇಳಿ ಹಂಗೆಲ್ಲ ಓಪನ್ ಮಾಡುವಂಗಿಲ್ಲ, ಅಥವಾ ಕೆಫೆ ಹ್ಮ್ ಹೇಳಿ ಅನ್ನೋದು ಸ್ವಂತ ಅವನು ಒಬ್ಬನೇ ಹೇಳಿ ಮಾಡುವಂಗಿಲ್ಲ. ಹ್ಮ್ ಇನ್ನೊಬ್ಬರು ಫ್ರೆಂಡ್ ಇದ್ದವು, ಅವು ಆಲ್ರೆಡಿ ಕೆಫೆ ಮಾಡ್ತಾ ಇದ್ದವು. ಹ್ಮ್ ಅವಕ್ಕೆ ಮೈಸೂರಿಗೆ ಎಕ್ಸ್ಟೆಂಡ್ ಮಾಡಕ್ಕೊಳ್ಳಿದ್ದು. ಸೊ ಹ್ಮ್ ಅದರ ಪ್ಲಾನ್ ಆಗ್ತಾ ಇದ್ದು. ಸೊ ಹ್ಮ್ ಹಂಗೆಂತ ಇದ್ದಾರೆ ಪಾರ್ಟ್ನರ್‌ಶಿಪ್ ಅಲ್ಲಿ ಮಾಡುವಂತ ಚಾನ್ಸಸ್ ಇದ್ದು. ಹ್ಮ್ ಅದಲ್ಲದೆ ಅದಕ್ಕೆ ಟೈಮ್ ತಕ್ಕೊಳ್ತು. ಅದು ಇಮಿಡಿಯೇಟ್ ಆಗುತ್ಲ ಅಂತ ಕೇಳಿದ್ರೆ, ಒಂದು ಕೆಫೆ ಹೇಳಿ ಓಪನ್ ಮಾಡಿ ಅಪ್ಪಾಗ ಬರೀ ಕೇಕ್ ಅಥವಾ ಬೇಕಿಂಗಿಗೆ ಮಾತ್ರ ಸೀಮಿತ ಅಲ್ಲ. ಸುಮಾರು ಬೇರೆ ಹ್ಮ್ ವಿಷಯಗಳನ್ನ ಆಡ್ ಮಾಡಕ್ಕಾಯ್ತು. ಹಾಗಾಗಿ ತುಂಬಾ ಇನ್ವೆಸ್ಟ್‌ಮೆಂಟ್ ಅದೆಲ್ಲ ಬೇಕಾಯ್ತು. ಹ್ಮ್ ಸೊ ಹಾಗಾಗಿ ಸದ್ಯಕ್ಕೆ ಅದು ರಜ್ಜಾ ಇಲ್ಲೇ ಹೇಳಿಯುವುದೇ ಅಲ್ಲ. ಆದ್ರೆ ಅದು ಸೈಡಲ್ಲಿ ಇದ್ದು ರಜ್ಜಾ. ಹ್ಮ್ ಮತ್ತೆ ಹೇಳಿಕೊಡುದು ನಾನು ಆಲ್ರೆಡಿ ಹೇಳಿಕೊಟ್ಟಿದೆ ಹ್ಮ್ ಕೆಲವರಿಗೆ ಇಲ್ಲಿ ಹ್ಮ್ ಮೈಸೂರಲ್ಲಿ. ಹ್ಮ್ ಆಮ್, ಎಂತ ಕೇಳಿದ್ರೆ ನನ್ನ ಅಮ್ಮ ಯಾವಾಗ್ಲೂ ಹೇಳಿಕೊಂಡಿತ್ತು. ಹೇಳಿದ್ರೆ ಹ್ಮ್ ನಾವ್ ಎಂತಾರು ಕಲ್ತಿದ್ವು, ನಮಗೆ ಎಂತಾರು ವಿಷಯ ನಮಗ್ ಗೊಂತಿದ್ದು ಒಳ್ಳೇದಪ್ಪ. ಇನ್ನೊಬ್ಬರಿಂಗೆ ಹ್ಮ್ ಇನ್ನೊಬ್ಬರು ಯಾರು ಕೇಳಿದವು ಅವಕ್ಕೆ ಕಲಿಯಕ್ಕೂ ಹೇಳಿ ಇಂಟ್ರೆಸ್ಟ್ ಇಂದ ಬಂದಪ್ಪಾಗ ನಾವ್ ಇಲ್ಲೇ ಹೇಳಿ ಹೇಳಾಗ ಮತ್ತೆ ಹ್ಮ್ ನಾವು ಹೇಳಿಕೊಟ್ಟದ್ದು ಹೇಳಿ ಆದ್ರೆ ನಾವುದೇ ಇಂಪ್ರೂವ್ ಆಯ್ತು, ಹ್ಮ್ ಅವಕ್ಕೂದೇ ಅದು ಹೆಲ್ಪ್ ಆಗ್ತು ಹೇಳಿ. ಅಮ್ಮ ಹೇಳಿಕೊಂಡಿದ್ದು ಹಾಗಾಗಿ ಒಂದ್ ಧೈರ್ಯ ಮಾಡಿ ಹಾಗೆ ಕೆಲವರಿಗೆ ಹೇಳಿಕೊಟ್ಟಿದ್ದೆ. ಹ್ಮ್ ಮತ್ತೆ ಈಗ ಇನ್ನು ಮುಂದೆಯುವುದೇ ಇದ್ದು ಇಂಡಿವಿಜುವಲ್ ಆಗಿ ಹೇಳಿಕೊಟ್ಟುಕೊಂಡಿದ್ದೇನೆ ಈಗ. ಹ್ಮ್ ಬಟ್ ಹ್ಮ್ ಸುಮಾರು ಜನಕ್ಕೆ ಒಟ್ಟಿಗೆ ರಜೆ ದೊಡ್ಡದಾಗಿ ಹೇಳಿಕೊಡಕ್ಕೂ ಹೇಳುವ ಪ್ಲಾನ್ ಇದ್ದು. ಹ್ಮ್ ಈಗ ನಾನು ಕೇಕ್ ಕೇಕ್ ಮಾಡ್ಲೇ ಹೇಳಿ ನನಗೆ ಆರ್ಡರ್ ಬಂದಪ್ಪಾಗ ಹ್ಮ್ ಬೇಕಿಂಗ್ ಸ್ಟೋರ್ ಬಳಿ ಇರ್ತು. ಅಲ್ಲಿ ಹ್ಮ್ ಈ ಇಂಗ್ರೀಡಿಯೆಂಟ್ಸ್ ಹ್ಮ್ ಬೇಕಿಂಗಿಗೆ ಬೇಕಪ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಸಿಕ್ಕುತ್ತೆ. ಅಲ್ಲಿಂದ ಹ್ಮ್ ತಕೊಂಬಲ್ಲಿ ಹೇಳಿ ಹೋದಪ್ಪಾಗ ಹ್ಮ್ ನೋಡಿಕ್ಕೆ ಈಗ ಕೇಳಿದ್ದವು. ಹ್ಮ್ ನಿಂಗೆ ಹೇಳಿಕೊಡ್ತೀರಾ ಹೇಳಿ ಹಾಗೆ ಕೇಳಿದವು ಇದ್ದವು. ಸೊ ಹ್ಮ್ ಈಗ ಹಂಗೆ ಹೇಳಿಕೊಡ್ಲೆ ನಾನು ಒಪ್ಪಿಕೊಂಡಿದೆ. ಹ್ಮ್ ಹಂಗೆ ಇವತ್ತು ಸುಮಾರು ಜನಕ್ಕೆ ಒಟ್ಟಿಗೆ ಹೇಳಿಕೊಡುವ ಹಂಗೆ ಯೋಚನೆ ಮಾಡ್ತಾ ಇದ್ದೆ. ಹ್ಮ್ ಆ ಸೊ ಇದ್ದು ಸೊ ಎಸ್, ಲುಕಿಂಗ್ ಫಾರ್ವರ್ಡ್ ಹೇಳಕ್ ಎಂಡ್ ಮಾಡುವಂತ ಮೊದಲು ಒಂದು 5 ಕ್ವೆಶ್ಚನ್ಸ್ ಹೇವೆ, ಒಂದು ರಾಪಿಡ್ ಫೈರ್ ನಿಂಗಳ ಸಿಗ್ನೇಚರ್ ಬೇಕು ಯಾವುದು ಹೇಳಿ? ಏನಾದ್ರು ಸಿಗ್ನೇಚರ್ ಹೇಳಿದ್ರೆ ಚಾಕ್ಲೇಟ್ ಕೋಕೋನಟ್ ಕೇಕ್. ಕೇಕ್. ಓಕೆ. ನೆಕ್ಸ್ಟ್ ನಿಂಗಳ ಫೇವ್ರೆಟ್ ಇಂಗ್ರೀಡಿಯೆಂಟ್ ಕೇಕಿಂಗ್ ಹಾಕುವಂತದ್ದಾಗಲಿ ಅಥವಾ ಯಾವುದೇ ಬೇಕಿಂಗ್ ಪ್ರೊಸೆಸಿಂಗ್ ಹಾಕುವಂತದ್ದಾಗಲಿ? ಬಟರ್ ಹೇಳ್ತೆ. ಬಟರ್ ನನಗೆ ತುಂಬಾ ಇಷ್ಟ ಆಯ್ತು. ಅದಲ್ಲಿ ಎಂತ ಕೇಳಿದ್ರೆ ಅದು ಯಾವಾಗ್ಲೂ ಟೇಸ್ಟ್ ಎನ್ಹಾನ್ಸ್ ಮಾಡ್ ಕೇಕಿನ. ಈಗ ನಾರ್ಮಲ್ ಆಯಿಲ್ ಹಾಕಿ ಮಾಡ್ತು. ಬಟ್ ಆದ್ರೆ ಬಟರ್ ಹಾಕಿದರೆ ಅದೊಂದು ಟೇಸ್ಟ್ ಬೇರೆ ಕೊಡ್ತು. ಬಟರ್ ಬೆಣ್ಣೆ. ಕೇಕಿಂಗ್ ಹೇಳಿದಪ್ಪ ಖಂಡಿತ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಮುಖ್ಯ ಆಯ್ತು. ಸೊ ಎನಿ ಇಂಗ್ರೀಡಿಯೆಂಟ್ ಅದು ಇಲ್ಲದೆ ನಿಂಗೋಗೆ ಜೀವಿಸಲೇಡಿಗೂ ಹೇಳಿ ಆದರೆ? ಐ ಥಿಂಕ್ ಹಾಲು ಇಲ್ಲದೆ ಮಾಡ್ಲೇಡಿಗೂ ಒಂದಲ್ಲಿ. ಡ್ರೀಮ್ ಬೇಕಿಂಗ್ ಪ್ರಾಜೆಕ್ಟ್? ಡ್ರೀಮ್ ಬೇಕಿಂಗ್ ಪ್ರಾಜೆಕ್ಟ್ ಹೇಳಿದರೆ ಅಯ್ಯೋ ಎಲ್ಲವುದೇ ಡ್ರೀಮೇ ಆಕ್ಚುಲಿ. ಎವ್ರಿ ಟೈಮ್ ಡೆವಲಪ್ ಆಯ್ಕೊ ಹೇಳಿತ್ತು. ಫಾರ್ ಎಕ್ಸಾಂಪಲ್ ಈಗ ಅಂತ ಹೇಳಿದ್ರೆ ಏನೋ ಒಂದ್ ಡ್ರೀಮ್ ಇತ್ತು, ವೆಡ್ಡಿಂಗ್ ಕೇಕ್ ಮಾಡಕ್ ಹೇಳಿ ರಜಾ ಸಮಯ ಹಿಂದೆ. ಸೊ ನನಗೀಗ ಆಲ್ರೆಡಿ ಅದು ಬರ್ತಾ ಇದ್ದ, ನಾನು ಆಲ್ರೆಡಿ ಮಾಡ್ತಾ ಇದ್ದೆ. ಹೆಂಗೆ ಹೇಳಿದ್ರೆ ಒಂದಷ್ಟು ಇವೆಂಟ್ ಮ್ಯಾನೇಜ್ಮೆಂಟ್ ಡೆಕೋರೇಷನ್ ಎಲ್ಲ ಮಾಡ್ತಾವ ವೆಡ್ಡಿಂಗಿಗೆ. ಸೊ ಅವು ನನಗೀಗ ಆರ್ಡರ್ ಕೊಟ್ಟು ವೆಡ್ಡಿಂಗ್ ಕೇಕ್ಸ್ 2-3 ಡೇಸ್ ಕೇಕ್ ಎಲ್ಲ ಮಾಡ್ಲಿ ಆಪರ್ಚುನಿಟಿ ಸಿಕ್ಕುತ್ತಾ ಇದ್ದು. ನಾವು ಸುಮ್ಮನೆ ಇದ್ದರೆ ಅದೆಲ್ಲ ಮಾಡ್ಲಾಗ್ತಿಲ್ಲ. ಸೊ ಅದು ಒಂದು ಆಪರ್ಚುನಿಟಿ. ಅದ್ರಲ್ಲೇ ಆಕ್ಚುಲಿ ಹಾಂಗೆಪ್ಪ ದೊಡ್ಡ ಇವೆಂಟಿಂಗ್ ನನಗೆ ಮಾಡಕ್ಕೂ ಹೇಳುದು ಅದೇ ಡ್ರೀಮ್. ಇನ್ನಷ್ಟು ಆ ದೊಡ್ಡ ಇವೆಂಟ್, ಇನ್ನಷ್ಟು ದೊಡ್ಡ ಕೇಕ್ಸ್ ಮಾಡ್ಲೆ ತುಂಬಾ ಇಷ್ಟ ಇದ್ದೆ ನನಗೆ. ಓಕೆ, ಲಾಸ್ಟ್ ಕ್ವೆಶ್ಚನ್. ಮೋಸ್ಟ್ ಅಂಡರ್ ರೇಟೆಡ್ ಇಂಗ್ರೀಡಿಯೆಂಟ್ ಹೇಳಿ. ಯಾವುದ್ರ ಬಗ್ಗೆ ಹೆಚ್ಚು ಜನಕ್ಕೆ ಮಾಹಿತಿ ಇಲ್ಲೇ, ಯಾವ್ದಾದ್ರು ಒಂದು ಇಂಗ್ರೀಡಿಯೆಂಟ್ ತಗೊಳ್ತಾರೆ? ವಿನಿಗರ್ ಹೇಳಿ ಹೇಳ್ತೆ. ಬೇಕಿಂಗ್ ಇಲ್ಲಿ ಹ್ಮ್ ವಿನಿಗರ್ ಯೂಸ್ ಆಯ್ತು ಹೇಳಿ ಅಷ್ಟು ಜನಕ್ಕೆ ಗೊಂತಿಲ್ಲ. ಹ್ಮ್ ಅಂಡರ್ ರೇಟೆಡ್ ಹೇಳಿ ಅಲ್ಲ, ಆದ್ರೆ ಹ್ಮ್ ಗೊಂತಿಲ್ಲ ಹೇಳಿ. ಕೇಕಿಂಗ್ ಎಲ್ಲ ಕೆಲವೊಂದು ಕೇಕಿಂಗ್ಗೆ ವಿನಿಗರ್ ಹಾಕಿದರೆ ಅದು ತುಂಬಾ ಲಾಯ್ಕ
ಎಂತ ಹೇಳುದು ಉಬ್ಬಿ ಬತ್ತು. ಮತ್ತೆ ಹ್ಮ್ ಇವಾಗ ರೆಡ್ ವೆಲ್ವೆಟ್ ಕೇಕಿಂಗೆ ಕಲರ್ ಎನ್ಹಾನ್ಸ್ ಮಾಡ್ತು. ಹಂಗೆಲ್ಲ ಹ್ಮ್ ಇತ್ತು. ವಿನಿಗರ್ ಹ್ಮ್ ಒಂಥರ ಯಾರಿಗ್ ಗೊತ್ತಿಲ್ಲದ ಜನರಲ್ ಆಗಿ ಅದು ಮಾಮೂಲಿ ಜನಾಂಗಕ್ಕೆ ವಿನಿಗರ್ ಬೇಕಿಂಗಿಗೆ ಯೂಸ್ ಮಾಡ್ತು ಹೇಳಿ ಗೊತ್ತಿರ್ತಿಲ್ಲ. ಹ್ಮ್ ಎಲ್ಲಾ ಬೇಕಿಂಗಿಗೆ ಅಲ್ಲ, ಆದ್ರೆ ಕೆಲವೊಂದು ಹ್ಮ್ ಇದಕ್ಕೆ ಬೇಕಿಂಗ್ ಹೇಳಿ ವಿನಿಗರ್ ಬತ್ತೇ ಇಲ್ಲೇ ಹೇಳು ಅದೊಂದು ಬಕ್ಕು ಹ್ಮ್ ಹೇಳಿ ಯಾರಿಗೂ ಐಡಿಯಾ ಇರ್ತಿಲ್ಲ ಜನರಲ್ ಆಗಿ. ಇವಾಗ ಏನಾಗದೆ ಹ್ಮ್ ಫಸ್ಟ್ ಟೈಮ್ ಗೊತ್ತಾದಪ್ಪ ಓ ವಿನಿಗರ್ ಯೂಸ್ ಮಾಡ್ತಾ ಹೇಳಿ ಹ್ಮ್ ಹ್ಮ್ ಹಂಗಾಗಿತ್ತು. ಮೇ ಬಿ ಅದು ಇಕ್ಕು ಹ್ಮ್ ಹೇಳಿ ಅನ್ಸ್ತು. ಸೊ ಎಸ್ ಫೈನಲ್ ಸೆಗ್ಮೆಂಟ್ ಎಂತರ ಇದೆ ಖಂಡಿತ ನಿಂಗಳ ಹಿಂಗೆ ಕೂರ್ಸ್ಕೊಂಡ್ ಮಾತಾಡಿದ ಹಾಗೆ ನೆಕ್ಸ್ಟ್ ನೀನೊಬ್ರ ಮಾತಾಡ್ಸಕ್ಕೂ ಹೇಳಿ ಆದರೆ ನಿಂಗ ಯಾರ ಹೆಸರು ಹೇಳಿ ಇಷ್ಟಪಟ್ಟು. ಆ ಮೇಧಾ ಹೇಳಿದ್ದು ಹ್ಮ್ ಅದೇ ಪುತ್ತೂರಿಲಿ ಅದು ಹೋಮ್ ಬೇಕಿಂಗ್ ತುಂಬಾ ಹ್ಮ್ ಮೊದಲಿಂದಲೇ ಶುರು ಮಾಡಿದ್ದು. ಸಣ್ಣ ಹ್ಮ್ ದಿಪ್ಪ ಅದು ಈಗದೇ ಸಣ್ಣ ಕೂಸೆ ಅದು PUC ಹ್ಮ್ ಮಾಡ್ತಾ ಇದ್ದಷ್ಟೇ. ಆ ಹ್ಮ್ ಅದು ಒಂದು 5ನೇ ಕ್ಲಾಸ್ ಲಿಪ್ಪಗಳೇ ಅದು ಶುರು ಮಾಡಿದ್ವು ಹೆಚ್ಚಿನ ಅಂಶ ಬೇಕಿಂಗ್ ಎಲ್ಲ. ಹ್ಮ್ ಒಂದಷ್ಟು ಜನಕ್ಕೆ ಗೊತ್ತಿದ್ದು ಹ್ಮ್ ಪರಿಚಯ ಇದ್ದು ಅದರ ಹ್ಮ್ ಅದರ ಕೈಲಿ ಸುಮಾರು ಜನ ಆರ್ಡರ್ದೇ ಮಾಡಿದ್ದವು. ಹ್ಮ್ ಸೊ ಎಲ್ಲರಿಗೂ ಗೊತ್ತಿತ್ತು ಹಂಗೆ ಪುತ್ತೂರಿಲಿ ಆ ಕೂಸು ಹ್ಮ್ ಹೋಮ್ ಬೇಕಿಂಗ್ ತುಂಬಾ ಲಾಯ್ಕ ಮಾಡ್ತು ಹ್ಮ್ ಹಾಗೆ. ಓಕೆ ಅವರ ಮಾತಾಡ್ಸುವ. ಓಕೆ ಆಗಲಿ. ಸೊ ಎಸ್ ಇಷ್ಟು ಹೊತ್ತು ನಿಂಗ ಮಾತಾಡಿದ್ದೆ ಖಂಡಿತ ಬೇಕಿಂಗ್ ಹೇಳುವಂತದ್ದು ಒಂದು ಇಂದಿಂದ ನಾಳಂಗೆ ಬಪ್ಪಂತಹ ಕಲೆ ಅಲ್ಲ ಹೇಳಿ ನನಗನ್ಸತ್ತು ಪ್ರಾಕ್ಟೀಸ್ ಇಂದಲೇ ಬಪ್ಪಂತಹದ್ದು ಹೇಳಿ. ಸೊ ಎಸ್ ಇಷ್ಟು ಹೊತ್ತು ನಿಂಗಳ ಎಕ್ಸ್ಪೀರಿಯನ್ಸಿನ ಹಾಗೆ ನಿಂಗೋಗಿ ಇಪ್ಪಂತಹ ಒಂದು ಆ ಪ್ರೀತಿ ಖಂಡಿತ ಒಂದು ಪ್ರೊಫೆಷನ್ ನಾವು ಮಾಡ್ತು ಹೇಳ್ಯಾರ ನಮ್ಗೆ ಇಷ್ಟ ಇದ್ದರೆ ಮಾತ್ರ ಆ ಪ್ರೊಫೆಷನ್ ನ ಮಾಡ್ಲೆ ಸಾಧ್ಯ. ಸೊ ನಿಂಗ ಎವ್ರಿ ಬಿಟ್ ನಿಂಗೆ ಎಕ್ಸ್ಪ್ಲೇನ್ ಮಾಡುವಾಗ ಅದು ಕಣ್ಣಲ್ಲಿ ಕಾಣ್ತಾ ಇದ್ದು. ಸೊ ಹೇಳಿದ್ರೆ ಒಂಥರ ಅದೊಂದು ಮ್ಯಾಜಿಕ್ ಹೇಳುವಂಗೆ ಕಾಣ್ತಾ ಇದ್ದು ನಿಂಗೆ ತುಂಬಾ ಇಷ್ಟಪಟ್ಟು ನಿಂಗೆ ಮಾಡುವಂತದ್ದು ಒಳ್ಳೆ ಅನ್ಸುತ್ತಾ ಇದ್ದು. ಸೊ ಎಸ್ ಇಷ್ಟು ಹೊತ್ತು ನಿಂಗೆ ಮಾತಾಡಿದ್ವಿ ಥ್ಯಾಂಕ್ ಯು ಮೇಘಕ್ಕ. ನಾನು ಕಾಲ್ ಮಾಡಿ ಕೇಳಿದ ಕೂಡಲೇ ಎಸ್ ಮಾಡುವ ಹೇಳಿ ಒಪ್ಕೊಂಡಿದ್ದಿ ಅಂತ ಹೇಳ್ರಿ. ನಾನು ಸುಮಾರು ಸಮಯದಿಂದ ಹುಡುಕೊಂಡಿದ್ದೆ ನಮ್ಮಲ್ಲಿ ಯಾರು ಹೋಮ್ ಬೇಕರ್ಸ್ ಇದ್ದವ ಹೇಳಿ. ಸೊ ಇಷ್ಟು ಹೊತ್ತು ಟೈಮ್ ಕೊಟ್ಟಿದ್ದಿ ಥ್ಯಾಂಕ್ ಯು ಸೋ ಮಚ್. ಎಸ್ ಖಂಡಿತ ಪ್ರತಿ ಸರ್ತಿ ನಾನು ಒಬ್ಬರ ಹೀಗೆ ಸಂದರ್ಶನ ಮಾಡುವಾಗ ಸುಮಾರಷ್ಟು ಸರ್ತಿ ನಿಂಗೆ ಕೇಳಿದ್ದೆ ಅವು ಮಾಡಿದ ಪ್ರಾಡಕ್ಟ್ಸಿನ ಅಥವಾ ಅವರ ಪ್ರಾಡಕ್ಟ್ಸಿನ ತೋರ್ಸಕ್ಕಿತ್ತು ಹೇಳಿ. ಸೊ ಎಸ್ ಇಲ್ಲಿ ಅಟ್ಯಾಚ್ ಮಾಡಿದ್ದೆ ನಾನು ಅವರ ಪ್ರಾಡಕ್ಟ್ಸ್ಗಳ ನಿಂಗೋಗೆ ಚೆಕ್ ಮಾಡ್ಲಕ್ಕು.